ಫ್ರೆಂಡ್ಸ್, ನಮಸ್ತೆ ಕರ್ನಾಟಕ. ಸೊ ತಾವೆಲ್ಲ ಇವತ್ತು ಪಿ ಡಿ ಒ ಎಕ್ಸಾಮ್ ಬರ್ತಿದ್ದೀರಾ. ಸೊ ನಾವು ನಮ್ಮ ವಿಡಿಯೋ ಸೀರೀಸ್ಗಳಲ್ಲಿ ಏನು ಇಂಗ್ಲೀಷ್ ಗ್ರಾಮರ್ ಆಸ್ಪೆಕ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಅಂತಹ ಒಂದು ಟಾಪಿಕ್ಸ್ಗಳಿಂದ ಒಂದಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ಮತ್ತು ನಾನು ಫಸ್ಟ್ ವಿಡಿಯೋ ಮಾಡಿದಾಗ ನಾನು ಕ್ಲಾಸಿಫಿಕೇಷನ್ ಮಾಡಿದ್ದೆ. ಹೈದರಾಬಾದ್ ಕರ್ನಾಟಕ ಪಿ ಡಿ ಒ ಪೇಪರಲ್ಲಿ ಬಂದಂತಹ ಇಂಗ್ಲೀಷ್ ಕ್ವಶನ್ಸ್ಗಳು ಯಾವೆಲ್ಲ ಟಾಪಿಕ್ಸ್ಗಳಿಂದ ಇದು ಸೇಮ್ ಟಾಪಿಕ್ಸ್ಗಳಿಂದನೇ ಕ್ವಶನ್ಸ್ಗಳಿದೆ, ಬಟ್ ಕ್ವಶನ್ಸ್ಗಳು ವೇರಿಯೇಷನ್ ಆಗಿದೆ. ಆ್ಯಂಡ್ ದ ಡಿಫಿಕಲ್ಟಿ ಲೆವೆಲ್ ಈಸ್ ಆಲ್ಸೋ ವೆರಿ ಹೈ ವೆನ್ ಕಂಪೇರ್ ಟು ದೋಸ್ ಕ್ವಶನ್ಸ್ ವಿಚ್ ವರ್ ಆಸ್ಕ್ಡ್ ಇನ್ ಹೈದರಾಬಾದ್ ಕರ್ನಾಟಕ ಪಿ ಡಿ ಒ ಪೇಪರ್. ಸೊ ಫ್ರೆಂಡ್ಸ್, ನಿಮಗೆಲ್ಲ ಈ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಬಹುಶಃ ತುಂಬ ತಬ್ಬಿಬಾಗಿರ್ತೀರ. ಯಾಕಂದರೆ ಕ್ವಶನ್ಸ್ಗಳು ಯಾವ ಮಟ್ಟಕ್ಕೆ ಕೇಳಿದಾನಂತಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ದ ಡಿಫಿಕಲ್ಟಿ ಲೆವೆಲ್. ಸೊ ದೀಸ್ ಕ್ವೆಶನ್ಸ್ ಆ್ಯಕ್ಚುಲಿ ಇನ್ಮೇಲೆ ನಿಮ್ಮ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಇಂಗ್ಲೀಷ್ ಮೇಲೆ ಕ್ವಶನ್ಸ್ ಬರುವಂಥದ್ದು ಈ ಥರ ಪ್ಯಾಟ್ರನ್ಗಳಲ್ಲೇ ಇರ್ತದೆ. ಯಾಕೆ ಅಂತಂದರೆ ನೀವು SSC CGL ಅಥವಾ CPO ಆ ಥರ ಎಕ್ಸಾಮ್ಸ್ಗಳನ್ನ ನೀವು ಅಟೆಂಪ್ಟ್ ಮಾಡಿದರೆ ಬಹುಶಃ ನಿಮಗೆ ಗೊತ್ತಿರ್ತದೆ. ಸೊ ಕ್ವಶನ್ಸ್ಗಳು ಆ ಥರನೇ ಡಿಫಿಕಲ್ಟಿ ಲೆವೆಲಲ್ಲಿ ಕೇಳಿರುವಂಥದ್ದನ್ನ ಇಲ್ಲಿ ಕಾಪಿ ಮಾಡಿರುವಂಥದ್ದು ಅಥವಾ ಇಲ್ಲಿ ತಂದು ಅದನ್ನೇ ಪುನಃ ನಿಮಗೆ ಕ್ವಶನ್ಗಳನ್ನ ಇಟ್ಟಿರುವಂಥದ್ದು. ಯಾಕೆ ಈ ಥರ ಹೇಳ್ತಿದ್ದೀನಿ, SSC ಕ್ವಶನ್ಸ್ಗಳು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ, ಸೊ ನೀವು ನೋಡ್ಬೋದು ಪ್ಯಾಸೇಜ್ ಕ್ವಶನ್ಸ್ಗಳು ಎತ್ತಿರೋದು SSC ಓಲ್ಡ್ ಕ್ವಶನ್ ಪೇಪರ್ಗಳಿಂದ. ನಾನು ನಿಮಗೆ ಹೇಳ್ತೀನಿ, ನೀವು ಬೇಕಾದ್ರೆ ಗೂಗಲ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಇಡಿಯಮ್ಸ್ ಮತ್ತು ಫ್ರೇಸಸ್ಗಳು ಏನು 4 ಕ್ವಶನ್ಸ್ ತಗೊಂಡಿದ್ದಾನೆ, ಆ 4 ಕ್ವಶನ್ಸ್ಗಳು ಕೂಡ ಸೊ SSC ಎಕ್ಸಾಮ್ಸ್ಗಳಲ್ಲಿ ಕೇಳಿ CGL, CHSL ಮತ್ತು CPOಗಳಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನೇ ನಿಮಗೆ ಇಟ್ಟಿರುವಂಥದ್ದು. ಸೊ ಒಟ್ಟಾರೆಯಾಗಿ ನಿಮಗೆಲ್ಲ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಈಸ್ ಯು ಶುಡ್ try to solve as many questions, okay, from SSC board, so that it would be easy for you to understand the questions which you can see in Karnataka based exams. Okay, anyway, ಇವತ್ತು ನಡೆದಂತಹ ಪೇಪರ್ನ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಏನು 35 ಕ್ವಶನ್ಸ್ಗಳು ನೀವು ನೋಡಿದ್ದೀರಾ ಇಂಗ್ಲೀಷ್ನ, ಅಷ್ಟು 35 ಕ್ವಶನ್ಸ್ಗಳನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮ್ಯಾಕ್ಸಿಮಮ್ ಆನ್ಸರ್ಸ್ಗಳನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ನಾನು ತಗೊಂಡಿರುವಂಥ ನನ್ನ ಕ್ವಶನ್ ಪೇಪರ್ನ ಫಸ್ಟ್ ಕ್ವಶನ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಬಂದಿದೆ. ಸೊ ಈ ಟಾಪಿಕ್ ಯಾವುದ್ರ ಮೇಲೆ ಬಂದಿದೆ ಅಂತಂದರೆ ಜಂಬಲ್ಡ್ ಸೆಂಟೆನ್ಸಸ್ ಮೇಲೆ ಬಂದಿದೆ, ಆಯಿತಾ. ಸೊ ಈ ಟಾಪಿಕ್ ಬಂದಿರೋದು ಜಂಬಲ್ಡ್ ಸ್ಟೇಟ್ಮೆಂಟ್ ಮೇಲೆ. ಓಕೆ, ಜಂಬಲ್ಡ್ ಸ್ಟೇಟ್ಮೆಂಟ್ ಮೇಲೆ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ ಅವನು, 1 ರಿಂದ 6 ಸೆಂಟೆನ್ಸಸ್ ಕೊಟ್ಟಿದ್ದಾನೆ. ಅಂದರೆ ಫಸ್ಟ್ ಸೆಂಟೆನ್ಸು ಮತ್ತು ಲಾಸ್ಟ್ನೇ ಸೆಂಟೆನ್ಸು ಬಿಗ್ನಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟ್ನ ಕೊಟ್ಟಿದ್ದಾನೆ. ಮಧ್ಯದಲ್ಲಿ ಇರುವಂತಹ ಸೆಂಟೆನ್ಸಸ್ಗಳ ಆರ್ಡರ್ನ ಏನು ಮಾಡಿದ್ದಾನೆ ಅವನು ಅದ್ಲು ಬದಲು ಮಾಡಿಟ್ಟಿದ್ದಾನೆ. ಸೊ ನೀವು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ರೆಫರೆನ್ಸ್ ಯಾವುದು, ಕೊಟ್ಟಿರುವಂಥ ಫಸ್ಟ್ ಸ್ಟೇಟ್ಮೆಂಟು ಅದು ನಿಮಗೆ ರೆಫರೆನ್ಸು. ಸೊ ಇದಾದ ಮೇಲೆ ನೀವು ಅದಾದ ನಂತರ ಬರುವಂಥ ಸೆಂಟೆನ್ಸಸ್ಗಳನ್ನ ಏನು ಮಾಡಬೇಕಾಗ್ತದೆ, ಸರಿಯಾದ ಕ್ರಮದಲ್ಲಿ, ಸೊ ಸರಿಯಾದ ಮೀನಿಂಗ್ ಬರುವಂತಹ ವೇಯಲ್ಲಿ ನೀವೇನು ಮಾಡಬೇಕು, ಜೋಡಿಸ್ಬೇಕು. ಇದನ್ನು ಲೆಟ್ ಮಿ ಎಕ್ಸ್ಪ್ಲೈನ್ ಯು ವಿತ್ ಅ ಸ್ಮಾಲ್ ಎಕ್ಸಾಂಪಲ್. ಹೆಂಗೆ ಅಂತಂದರೆ, ಅ ಪರ್ಸನ್ ಹೂ ಈಸ್ ಬಾರ್ನ್, ಒಬ್ಬ ವ್ಯಕ್ತಿ ಅವನು ಹುಡ್ತಾನೆ. ಅಂದರೆ ಒಬ್ಬ ವ್ಯಕ್ತಿ ಹುಡ್ತಾನೆ, ಹುಟ್ಟಾದ್ಮೇಲೆ ಅವನು ನೆಕ್ಸ್ಟು ಅದು ಬಾಲ್ಯ, ಹೌದಾ, ಅವನು ಬಾಲ್ಯದ ದಿನಗಳು. ಬಾಲ್ಯ ಆದಮೇಲೆ ಏನು ಬರುತ್ತೆ, ಬಾಲ್ಯ ಆದಮೇಲೆ ಯೌವನ ಅಲ್ವಾ. ಸೊ ಯೌವನ ಆದಮೇಲೆ ಏನಿರುತ್ತೆ, ಯೌವನ ಆದಮೇಲೆ ಮುಪ್ಪು, ವೃದ್ಧಾಪ್ಯ ಅಥವಾ ಓಲ್ಡ್ ಏಜ್, ಆಯಿತಾ. ಓಲ್ಡ್ ಏಜ್ ಅನ್ನೋದು ಇರುತ್ತೆ. ಓಲ್ಡ್ ಏಜ್ ಆದಮೇಲೆ ಅಗೇನ್ ಸಾವು. ಸೊ ಹುಟ್ಟು, ಬಾಲ್ಯ, ಯೌವನ, ಸಾವು. ಸೊ ನೋಡಿ ಹಿಂಗೆ ಆರ್ಡ್ರ್ ಇದೆ. ಸೊ ದಿಸ್ ಈಸ್ ದ ಪರ್ಟಿಕ್ಯುಲರ್ ಸಿಸ್ಟಮೆಟಿಕ್ ವೇ ಆಫ್ ಆರ್ಡರಿಂಗ್ ದ ಥಿಂಗ್ಸ್. ಆ ಥರನೇ ಏನು ಮಾಡಿರ್ತಾನೆ, ಕೊಟ್ಟಿರುವಂತಹ ಸೆಂಟೆನ್ಸು ಫಸ್ಟ್ ಕ್ವಶನ್ ಏನಿರುತ್ತೆ ಸೆಂಟೆನ್ಸು, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಕೊಟ್ಟಿರ್ತಾನೆ, ಅದು ಬಿಗ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಅದಾದ ನಂತರ ಆ ವ್ಯಕ್ತಿಯ ಜೀವನದಲ್ಲಾಗಲಿ ಅಥವಾ ಆ ಒಂದು ಟಾಪಿಕ್ನ ಆರ್ಡರಲ್ಲಾಗಲಿ ಬೇರೆ ಬೇರೆ ಸೆಂಟೆನ್ಸಸ್ಗಳು ಬರ್ತವೆ. ಫಸ್ಟ್ ಆದಮೇಲೆ ಸೆಕೆಂಡ್ ಆದಮೇಲೆ ಥರ್ಡ್ ಆದಮೇಲೆ ಫೋರ್ತು. ಸೊ ಇದಕ್ಕೂ ಒಂದು ಆರ್ಡರ್ ಇದೆ ಅಲ್ವಾ. ಸೊ ನಾವು ಫಸ್ಟ್ ಪ್ಲೇಸಲ್ಲಿ ಇರ್ತೀವಿ, ಸೆಕೆಂಡ್ ಪ್ಲೇಸಲ್ಲಿ. ಸೊ ಆರ್ಡ್ರಲ್ಲಿ ನಾವೇನು ಮಾಡಬೇಕು, ಜೋಡಿಸ್ಬೇಕಾಗ್ತದೆ. ಸೊ ದ ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಇಲ್ಲಿ, ವಿರಾಟ್ ಕೊಹ್ಲಿ ಬಗ್ಗೆ ಕೇಳಿದ್ದಾನೆ. ವಿರಾಟ್ ಕೊಹ್ಲಿ ವಾಸ್ ಬಾರ್ನ್ ಇನ್ ಡೆಲ್ಲಿ ಆನ್ 5th November 1988. ಸೊ ಅಂದರೆ ಕೊಹ್ಲಿಯ ಬರ್ತ್, ಸೊ ಓಕೆ, ಡೇಟ್ ಆಫ್ ಬರ್ತ್ ಮೇಲೆ ಒಂದು ಇನ್ಫಾರ್ಮೇಷನ್ ಕೊಟ್ಟಾನೆ, ಅಥವಾ ಒಂದು ಚೈಲ್ಡ್ಹುಡ್ ಡೇಸ್ ಮೇಲೆ ಒಂದು ಏನು ಕೊಟ್ಟಿದ್ದಾನೆ ಅವನು ಇನ್ಫಾರ್ಮೇಷನ್ ಕೊಟ್ಟಾನೆ. ಓಕೆ, ಸೊ ಇಲ್ಲಿ ಬಾಲ್ಯದ ದಿನಗಳಾಯಿತು, ಒಂದು ಹುಟ್ಟಿದ ಡೇಟ್ ಆಯಿತು. ಅದಾದಮೇಲೆ ನೋಡೋಣ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೇಳಿದ್ದಾನೆ,
ಓಕೆ, ಸೆಕೆಂಡ್ ಫಾಲೋಯಿಂಗ್ ಅ ಸೀರೀಸ್ ಆಫ್ ಸಕ್ಸಸ್ಫುಲ್ IPL ಸೀಸನ್ಸ್. ಸೊ ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟ್ IPL ಸೀರೀಸ್ ಮೇಲೆ ಬಂದಿದೆ. ಸೊ IPL ಸೀರೀಸ್ಗೂ ವಿರಾಟ್ ಕೊಹ್ಲಿ ಬಾಲ್ಯದಲ್ಲೂ ಸೊ ತುಂಬ ಅಜಗಜಾಂತರ ಡಿಫ್ರೆನ್ಸಸ್ ಇದೆ. ಸೊ ಆ ಕಾರಣಕ್ಕೆ ನೀವೇನು ಮಾಡಬೇಕು, ಸೊ ಅವನ ಬಾಲ್ಯಕ್ಕೆ ಮ್ಯಾಚ್ ಆಗೋ ಥರ ನೀವೇನು ಮಾಡಬೇಕು, ನೀವು ಸೊ ಸೆಂಟೆನ್ಸ್ನ ಹುಡುಕ್ಬೇಕಲ್ಲಿ. ಏನಾಗುತ್ತೆ ಇದಕ್ಕೆ ಸೆಂಟೆನ್ಸು, ನೋಡಿ, ವಿರಾಟ್ ಕೊಹ್ಲಿ ವಾಸ್ ಬಾರ್ನ್ ಇನ್ ಡೆಲ್ಲಿ ಆದಮೇಲೆ ಅವನೇನು ಮಾಡ್ತಾನೆ ಅಂತಂದರೆ, ಸೊ ಆಫ್ಟರ್ ಹೀಸ್ ಓಕೆ, ಇಲ್ಲಿ ನೋಡಿ ಕ್ಯೂ ಅನ್ನೋದಿದೆ. ಕ್ಯೂ, ಆಪ್ಷನ್ ಕ್ಯೂ ಯಾಕೆ ಇಂಪಾರ್ಟೆಂಟು ಅಂದರೆ, ಹಿ ಮೇಡ್ ಹೀಸ್ ODI ಇಂಟರ್ನ್ಯಾಷನಲ್ ಡೆಬ್ಯೂಟ್ ಇನ್ 2008 ಆ್ಯಂಡ್ ಕ್ವಿಕ್ಲಿ ಬಿಕೇಮ್ ಅ ಕೀ ಪ್ಲೇಯರ್ ಇನ್ ಇಂಡಿಯನ್ ಟೀಮಲ್ಲಿ ಅವನು ಅವನು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮ್ಯಾಚ್ ಡೆಬ್ಯೂಟ್ ಫಸ್ಟ್ ಮ್ಯಾಚ್ ಆಡಿದ್ದು ಯಾವಾಗ 2008ರಲ್ಲಿ. ಸೊ ಅಂದರೆ ಅವನು ಹುಟ್ಟಿದ್ದು ಈ ಡೇಟು, ಆ ಹುಟ್ಟಿದ ಡೇಟ್ ಆದಮೇಲೆ ಅವನು ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗಂತೆ 2008. ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು. ಫಸ್ಟ್ ಸೆಂಟೆನ್ಸ್ಗೆ ಕ್ಯೂ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಆಯಿತು, ಇಂಟರ್ನ್ಯಾಷನಲ್ ಆಮೇಲೆ ಏನು ಮಾಡ್ತಾನೆ ನೋಡಿ, ಇನ್ನೂ ಇಮಿಡಿಯೇಟ್ಲಿನೇ ಕೊಟ್ಟೇನೆ. ಆಫ್ಟರ್ ಹೀಸ್ ODI ಡೆಬ್ಯೂಟ್, ಅವನ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪಾದಾರ್ಪಣೆ ಆದಮೇಲೆ ಏನಂತೆ, ಸೊ ಅದ್ರ ಕಂಟಿನ್ಯೂಡ್ ಪಾರ್ಟ್ ಇಲ್ಲಿದೆ. ಸೊ ಹಿ ಜಾಯಿನ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಫ್ರಾಂಚೈಸ್ ಆಫ್ IPL ಆ್ಯಂಡ್ ಎಂಟರ್ಟೈನ್ ಮಿಲಿಯನ್ಸ್ ಆಫ್ ಕ್ರಿಕೆಟ್ ಲವರ್ಸ್. ಸೊ ಅವನು ಇಂಟರ್ನ್ಯಾಷನಲ್ ಮ್ಯಾಚ್ ಆದಮೇಲೆ IPL ಬಗ್ಗೆ ಏನಿದೆ ರೆಫರೆನ್ಸ್ ಇದೆ. ಸೊ ಅದು ನೆಕ್ಸ್ಟು ಕಂಟಿನ್ಯೂಡ್ ಪಾರ್ಟು. ಕ್ಯೂ ಆದಮೇಲೆ ಎಸ್ ಆದಮೇಲೆ ಏನು ಅಂತಂದರೆ ನೋಡೋಣ. ಅದಾದಮೇಲೆ ನೋಡಿ ಮತ್ತೆ IPL ಬಗ್ಗೆನೇ ರೆಫರೆನ್ಸ್ ಇದೆ. ಫಾಲೋಯಿಂಗ್ ಅ ಸೀರೀಸ್ ಆಫ್ ಸಕ್ಸಸ್ಫುಲ್ IPL ಸೀಸನ್ಸ್ ಹಿ ಮ್ಯಾರಿಡ್ ಅನುಷ್ಕಾ ಆ್ಯಂಡ್ ಲೀಡಿಂಗ್ ಬಾಲಿವುಡ್ ಆ್ಯಕ್ಟ್ರೆಸ್. ಅದಾದಮೇಲೆ you see that next eventually due to his immense contribution to Indian cricket he was awarded prestigious Padma Shri. Now Kohli is widely regarded as one of the greatest batsmen so in the history. So ಇಲ್ಲಿಗೆ ಆನ್ಸರ್ ಏನಾಗುತ್ತೆ, ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದರೆ, ಯು ಸಿ ದಟ್ QSPR. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು, QSPR. ಕ್ಯೂ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಯಿತು. ಆ ಇಂಟರ್ನ್ಯಾಷನಲ್ ಮ್ಯಾಚ್ ಆದಮೇಲೆ ಏನು ರಾಯಲ್ ಚಾಲೆಂಜರ್ಸ್ ಸೇರ್ಕೊಳ್ತಾನೆ. ಅದಾದಮೇಲೆ ಪಿ ಯಾಕೆ ಅಂತಂದರೆ ಅವನದು ಸಕ್ಸಸ್ಸು IPL ಅಲ್ಲಿ ಸಕ್ಸಸ್ ಆದಮೇಲೆ ತುಂಬ ಸೀರೀಸ್ಗಳಲ್ಲಿ ಸಕ್ಸಸ್ ಆಗ್ತಾನೆ. ಅದಾದಮೇಲೆ ಅನುಷ್ಕಾ ಶರ್ಮಾನ ಮ್ಯಾರಿ ಆಗ್ತಾನೆ. ಸೊ ಅದಾದಮೇಲೆ ಏನಾಗುತ್ತೆ, ಅವನು ಒಬ್ಬ ತುಂಬ ಪಾಪ್ಯುಲರ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಪದ್ಮ ಶ್ರೀ ಅವಾರ್ಡ್ನ ಕೊಡ್ತಾರೆ. ಸೊ ಹೀಗೆ ಕಂಟಿನ್ಯೂಡ್ ಒಂದಾದ್ಮೇಲೆ ಮತ್ತೊಂದಾದ್ಮೇಲೆ ಮತ್ತೊಂದು ಸೆಂಟೆನ್ಸಸ್ಗಳು ಕರೆಕ್ಟಾಗಿ ಕೂರುವಂತಹ ಆಪ್ಷನ್ ಯಾವುದು ಅಂತಂದರೆ, ಸೊ ಇದಕ್ಕೆ ಆಪ್ಷನ್ 2 QSPR. ಸೊ ದ ಫಸ್ಟ್ ಕ್ವಶನ್ ಹ್ಯಾಸ್ ಗಾಟ್ ಇಟ್ಸ್ ಆನ್ಸರ್ ಇನ್ ಸೆಕೆಂಡ್ ಆಪ್ಷನ್. ಓಕೆ, ನೆಕ್ಸ್ಟು ವಿಲ್ ಗೋ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನಿಗೆ ಹೋಗೋಣ. ಇಲ್ಲಿ ನೋಡಿ, ಸೊ ವಿ ಆರ್ ಹ್ಯಾವಿಂಗ್ ಅಗೇನ್ ಸೇಮ್ ಪ್ಯಾಟ್ರನಲ್ಲೇ ನೀವು ಸಾಲ್ವ್ ಮಾಡಬೇಕು ಎಲ್ಲ ಕ್ವಶನ್ಸ್ಗಳನ್ನ. ರಾಜವೀರ ಮದಕರಿ ನಾಯಕನ ಬಗ್ಗೆ ಈ ಕ್ವಶನ್ ಇದೆ. ಸೆಕೆಂಡ್ ಕ್ವಶನು, ರಾಜವೀರ ಮದಕರಿ ನಾಯಕ ಈಸ್ ದ ಮೋಸ್ಟ್ ಪವರ್ಫುಲ್ ಅಮಂಗ್ ದ ನಾಯಕಸ್ ಆಫ್ ಚಿತ್ರದುರ್ಗದ ನಾಯಕರುಗಳಲ್ಲೇ ಅತ್ಯಂತ ತುಂಬ ಫೇಮಸ್ ಯಾರು ಅಂತೆ, ರಾಜವೀರ ಮದಕರಿ. ಈ ಮದಕರಿ ಬಗ್ಗೆ ಕೇಳಿದ್ದಾನೆ. ಸೊ ಈಗ ಮದಕರಿ ಅವನ ಬಗ್ಗೆ ಕೊಟ್ಟಿದ್ದಾನೆ ಅಂತಂದರೆ ಅವನದು ಫಸ್ಟು ಬಿಗ್ನಿಂಗ್ ಪಾಯಿಂಟ್ ಯಾವುದು ಅನ್ನೋದು ಗೊತ್ತಾಯಿತು. ಈಗ ಅದಕ್ಕೆ ಮ್ಯಾಚ್ ಆಗಿರುವಂಥ ಸೆಂಟೆನ್ಸಸ್ಗಳು ಯಾವ್ದು ಕೊಟ್ಟಿರೋದ್ರಲ್ಲಿ ಯಾವುದಿದೆ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಮದಕರಿ ಹೆಲ್ಪ್ಡ್ ಹೈದರಾಲಿ. ಸೊ ಹೈದರಾಲಿಗೆ ಡೈರೆಕ್ಟ್ ರೆಫರೆನ್ಸ್ ಇದೆ. ಸೊ ಇದು ಬರಲ್ಲ. ಸೊ ಇಲ್ಲಿ ನೋಡಿ, ಆರ್ ಅನ್ನೋದು ಇದಕ್ಕೆ ರೆಫರೆನ್ಸ್ ಆಗುತ್ತೆ. ಹಿ ಅಸೆಂಡೆಡ್ ದ ಥ್ರೋನ್ ಅಟ್ ದ ಏಜ್ ಆಫ್ 12. ಅವನು 12ನೇ ವರ್ಷಕ್ಕೆ ಏನು ಮಾಡಿದಂತೆ, ಅಧಿಕಾರಕ್ಕೆ ಬಂದಂತೆ. ಯಾರು, ರಾಜವೀರ ಮದಕರಿ ನಾಯಕ. ಸೊ ಈ ಒಂದು ಸೆಂಟೆನ್ಸು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಏನಾಗ್ತಿದೆ, ಮ್ಯಾಚ್ ಆಗ್ತಿದೆ. ಓಕೆ, ಸೊ ಇದಾದಮೇಲೆ ಏನು ಮಾಡ್ತಾನೆ ನೋಡಿ. ಓಕೆ, ಸೊ ಆರ್ ಆಯ್ತಲ್ವಾ. ನೆಕ್ಸ್ಟು ಮದಕರಿ ಹೆಲ್ಪ್ಡ್ ಹೈದರಾಲಿ ಸೆವೆರಲ್ ಟೈಮ್ಸ್. ಅವನು 12ನೇ ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದಾದ್ಮೇಲೆ ಇವನೇನು ಮಾಡ್ತಾನೆ, ಹೈದರಾಲಿಗೆ ತುಂಬ ಸತಿ ಯುದ್ಧಗಳಲ್ಲಿ ಸಹಾಯ ಮಾಡ್ತಾನಂತೆ. ಸೊ ಈ ಒಂದು ಸೆಂಟೆನ್ಸು ಆರ್ ಅನ್ನೋ ಸೆಂಟೆನ್ಸಿಗೆ ಮ್ಯಾಚ್ ಆಗ್ತಿದೆ. ಸೊ ನೆಕ್ಸ್ಟ್, ಬಟ್ ಹೈದರಾಲಿ ಬಿಕೇಮ್ ಜಲಸ್ ಆಫ್ ದಿ ವ್ಯಾಲರ್ ಆಫ್ ಮದಕರಿಯ ಶೌರ್ಯದ ಬಗ್ಗೆ. ಸೊ ಹೈದರಾಲಿಗೆ ತುಂಬ ಅಸೂಯೆ ಆಗುತ್ತೆ. ಯಾಕೆಂದರೆ ತುಂಬ ಯುದ್ಧಗಳಲ್ಲಿ ಅವನೇ ತುಂಬ ಪರಾಕ್ರಮಿಯಾಗಿ ಹೊರ ಬರ್ತಾನೆ, ತುಂಬ ಜನನ ಸೋಲಿಸ್ತಾನೆ. ಆ ಕಾರಣಕ್ಕೆ ಹೈದರಾಲಿ ಅವನ ಬಗ್ಗೆನೇ ತುಂಬ ಏನು ಮಾಡ್ತಾನೆ, ಜಲಸ್ ಫೀಲ್ ಮಾಡ್ತಾನಂತೆ. ಅದಾದಮೇಲೆ ನೋಡಿ, ಅಷ್ಟೇ ಅಲ್ಲ, ಸೊ ಹೈದರಾಲಿ ಜಲಸ್ ಆದಮೇಲೆ ಅವನು ಏನು ಮಾಡ್ತಾನೆ, ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್, ಅವನ್ನ ಜಲಸ್ ಆಗಿ ಅವನ್ನ ಹೆಂಗಾರು ಮಾಡಿ ಸೋಲಿಸ್ಬೇಕು ಅಂತ ಹೈದರಾಲಿ ಏನು ಮಾಡ್ತಾನಂತೆ, ಅವನ ಮೇಲೆ ಅವನು ಕಟ್ಟಿರುವಂತಹ 7 ಸುತ್ತಿನ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನಂತೆ. ಸೊ ಈ ಒಂದು ಕ್ಯೂ ಅನ್ನೋ ಸೆಂಟೆನ್ಸ್ಗೆ ರೆಫರೆನ್ಸು ಮತ್ತೆ ಮ್ಯಾಚ್ ಆಗುವಂತಹ ಆಪ್ಷನ್ ಯಾವುದು, ಎಸ್.
ಸೊ ಮತ್ತು ಆರನೇದು ಸ್ಟ್ಯಾಗ್ನೆಂಟು ಕ್ವಶನ್ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸೊ ಸಂಬಂಧಪಟ್ಟಂತಹ ಆಪ್ಷನ್ ಯಾವುದು ಅನ್ನೋದು ನೋಡ್ಕೋಬೇಕು. ಸೊ ಒಂದು ಸಿಕ್ತು, ಆ ಆಪ್ಷನ್ಗೆ ನೆಕ್ಸ್ಟು ಸಂಬಂಧಪಟ್ಟಂಥ ಆಪ್ಷನ್ ಯಾವುದು ನೋಡ್ಕೋಬೇಕು. ಸೊ ಈ ಥರ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಲೆಟ್ ಅಸ್ ಟ್ರೈ ಟು ಸಿ ದ ಆಪ್ಷನ್ಸ್, ಏನು ಆಪ್ಷನ್ಸ್ ಇದೆ ಲೆಟ್ ಅಸ್ ಟ್ರೈ ಟು ಸಿ. ಓಕೆ ಆಪ್ಷನ್ ಯಾವುದು ಇಲ್ಲಿ ನೋಡೋಣ. ಸೊ ಆಪ್ಷನ್ನು ಆರ್ ಓಕೆ. ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಆನ್ಸರ್ ಎ ಇಸ್ ದ ಆರ್. So he ascended the throne at the age of 12 years. Next to P, Madakari helped Hyder Ali several times in during battles, during wars. Next to Q, you see that but Hyder Ali became very jealous of Hyder Ali. Okay, so illige right answer ಯಾವುದು ಎರಡನೇದಕ್ಕೆ RPQS. So option A is the right answer for the second question. ಸೊ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಇರುವಂತಹ ಪಾಯಿಂಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕೊಟ್ಟಿರುವ ಆಪ್ಷನ್ಸಲ್ಲಿ ಯಾವುದು ತುಂಬ ಸ್ಯೂಟಬಲ್ ಆಗಿದೆ, ಹತ್ತಿರವಾಗಿದೆ, ಕಂಫರ್ಟಬಲ್ ಆಗಿದೆ, ಸರಿಯಾಗಿದೆ ಅನ್ನೋದು ಚೂಸ್ ಮಾಡ್ಕೋಬೇಕು. ಸೊ ಆಮೇಲೆ ಸೆಕೆಂಡ್ ಆಪ್ಷನ್ ಚೂಸ್ ಆದಮೇಲೆ ಸೆಕೆಂಡ್ ಆಪ್ಷನ್ಗೆ ನೆಕ್ಸ್ಟ್ ಆಪ್ಷನ್ ಯಾವುದು ತುಂಬ ಹತ್ತಿರವಾಗಿರುತ್ತೆ, ಸರಿಯಾಗಿರುತ್ತೆ ಅನ್ನೋದು ಚೂಸ್ ಮಾಡಬೇಕು. ಸಿ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ you can see in SSC exams. If you go through previous year question papers of many SSC exams, you will come to know all these kinds of questions. Okay, first question aitu, second question aitu. Now let us try to go to the third question. Okay, so let me scroll up. Okay, next nodi panchayat raj system ಬಗ್ಗೆ ಕೇಳಿದಾನೆ. So the starting point ಏನು ಕೇಳಿದಾನೆ, same jumbled sentence ಮೇಲೆ. So there are 4 questions asked from jumble sentences of the English grammar. Jumble sentence ಇಂದ ಅಥವಾ ಸೆಗ್ಮೆಂಟ್ ಇಂದ 4 ಕ್ವೆಶ್ಚನ್ ಕೇಳಿದಾನೆ. ನಾವು we are solving third question. Panchayat Raj system can be defined as the decentralization of administration. ಅಂದರೆ decentralized administrationಗೆ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನೋದು ಅಡಾಪ್ಟ್ ಮಾಡಿದ್ದೀವಿ. ಕರೆಕ್ಟ್. ಸೊ ಅದಾದಮೇಲೆ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಮ್ಯಾಚ್ ಆಗುವಂಥ ಆಪ್ಷನ್ಸ್ ಯಾವುದಿದೆ ನೋಡೋಣ. ಸೊ 1905. ಸೊ ಇಲ್ಲಿ ನೋಡಿ, ಎಸ್ ಅನ್ನೋದು ಮ್ಯಾಚ್ ಆಗ್ತಿದೆ. ಇಟ್ ಏಮ್ಸ್ ಅಟ್ ಗಿವಿಂಗ್ ಅಥಾರಿಟಿ ಟು ದ ಲೋಕಲ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೇಕ್ ಡಿಸಿಷನ್. ಸೊ ಇದು ತುಂಬ ಸ್ಯೂಟಬಲ್ ಆಗಿರುವಂತಹ ಆಪ್ಷನ್ ಯಾವುದಕ್ಕೆ, ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡೋಣ ಯಾವುದು ತುಂಬ ಕಂಫರ್ಟಬಲ್ ಆಗಿದೆ. ನೆಕ್ಸ್ಟು ನೆಕ್ಸ್ಟ್ ನೋಡಿ, ಕ್ಯೂ ದೋ ಏನ್ಷಿಯಂಟ್ ಹ್ಯಾಡ್ ಅ ಟ್ರೆಡಿಷನ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಸಿಸ್ಟಮ್ ವಾಸ್ ಗಿವನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಸೊ ಮತ್ತೆ ಈ ಎಸ್ ಆಪ್ಷನ್ಗೆ ಕ್ಯೂ ಅನ್ನೋದು ಏನಾಗಿದೆ, ತುಂಬ ಹತ್ತಿರವಾಗಿರುವಂಥ ಆಪ್ಷನ್ ರಿಲೇಷನ್ನು. ಓಕೆ, ನೆಕ್ಸ್ಟ್ ಮತ್ತೇನಾಗುತ್ತೆ, ಇನ್ 1955 ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ಡ್ ಅ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಬಲ್ವಂತ್ ರಾಯ್. ಸೊ ನೆಕ್ಸ್ಟು ಈ ಕ್ಯೂಗೆ ಪಿ ಅನ್ನೋದು ಆಪ್ಷನ್ ಆಗುತ್ತೆ. ಅದಾದಮೇಲೆ ಪಿಗೆ ದಿಸ್ ಕಮಿಟಿ ರೆಕಮೆಂಡೆಡ್ ಅ 3-tier ಲೋಕಲ್ ಅಡ್ಮಿನಿಸ್ಟ್ರೇಷನ್. ಇವೆನ್ಚುಲಿ ದ ರೆಕಮೆಂಡೇಶನ್ಸ್ ವರ್ ಅಕ್ಸೆಪ್ಟೆಡ್ ಬೈ ದಿ ನ್ಯಾಷನಲ್ ಕೌನ್ಸಿಲ್ ಇನ್ ಜನವರಿ 1958. ಸೊ ಹೀಗೆ ಒಂದಕ್ಕೊಂದು ರಿಲೇಷನ್ಗಳು ಏನು ಮಾಡಬೇಕು, ನೀವು ಫೈಂಡ್ ಔಟ್ ಮಾಡಿ ಅದನ್ನು ಸರಿಯಾದ ಪ್ಲೇಸ್ಗಳಲ್ಲಿ ಜೋಡಿಸ್ಬೇಕು. ಸೊ ಹಾಗಿದ್ರೆ ಇದಕ್ಕೆ ಆಪ್ಷನ್ ಏನಾಗುತ್ತೆ, ಆನ್ಸರ್ ಏನಾಗುತ್ತೆ, ಆನ್ಸರ್ ಈಸ್ ಗೋಯಿಂಗ್ ಟು ಬಿ ಡಿ. ನೋಡಿ ಆನ್ಸರ್ ಏನು ಇದಕ್ಕೆ, ಆನ್ಸರ್ ಡಿ ಆಗುತ್ತೆ. ಆನ್ಸರ್ ಏನು, ಡಿ ಆಗುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಡಿ ಆಗುತ್ತೆ. SQPR. Okay, next let me move on to the next question. Okay, next question ಏನು ಕೇಳಿದಾನೆ ನೋಡಿ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದಾನೆ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕಿಂಗ್ ಆ್ಯಂಡ್ ಪಾರ್ಲಿಮೆಂಟ್ ಇನ್ ಇಂಗ್ಲೆಂಡ್. ಸೊ 1625ರಲ್ಲಿ ಪಾರ್ಲಿಮೆಂಟು ಮತ್ತು ಕಿಂಗು ಪ್ರಭುತ್ವಕ್ಕೂ ರಾಜತ್ವಕ್ಕೂ ಏನಾಗುತ್ತೆ, ತಿಕ್ಕಾಟಗಳು ಸ್ಟಾರ್ಟ್ ಆಗ್ತದೆ. ಸೊ ಈ ಥರ ಆದಾಗ ಸೊ ಅಲ್ಲಿ ಏನಾಗುತ್ತೆ, ಸ್ವಲ್ಪ ತುಂಬ ದೊಡ್ಡ ಗಲಭೆಗಳು ಉಂಟಾಗ್ತವೆ. ಅವಾಗ 1649ರಲ್ಲಿ ಅದು ಎಂಡ್ ಆಗುತ್ತಂತೆ. ಆಮೇಲೆ ಈ ರಾಜಪ್ರಭುತ್ವನ ಏನು ಮಾಡ್ತಾರಂತೆ, ಕಿಂಗ್ ಚಾರ್ಲ್ಸ್ ಅನ್ನೋನೊಬ್ಬ ಕಿಂಗ್ಸ್ ಚಾರ್ಲ್ಸ್ ಫಸ್ಟ್ ಅನ್ನೋನು ಏನು ಮಾಡ್ತಿರ್ತಾನೆ, ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಅವನ್ನ ಅಧಿಕಾರದಿಂದ ಬಿಸಾಕ್ತಾರೆ ಜನ. ಸೊ ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈ ಸಬ್ಜೆಕ್ಟ್ಗೆ ನೀವೇನು ಮಾಡಬೇಕು, ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ PQRS 4 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬ ಹತ್ತಿರವಾದದ್ದು ಯಾವುದು ಅನ್ನೋದು ಚೂಸ್ ಮಾಡಬೇಕು.
ಫಸ್ಟ್ ನೋಡೋಣ. ಸೊ ಇಲ್ಲಿ ನೋಡಿ, ಸೊ ವಿತ್ ದಿ ಓವರ್ ಥ್ರೋ ಆಫ್ ಮೊನಾರ್ಕಿ ಆ್ಯಂಡ್ ದ ಎಕ್ಸಿಕ್ಯೂಷನ್ ಆಫ್ ಚಾರ್ಲ್ಸ್ ಒನ್ನ ಅವ್ರು ಏನು ಮಾಡಿದ್ದಾರೆ, ಸೊ ಸಾಯಿಸಿಬಿಟ್ಟಿದ್ದಾರೆ. ಸೊ ಅಲ್ಲೇನು ಮಾಡ್ತಾರೆ ನೆಕ್ಸ್ಟು, ಆಫ್ಟರ್ ದ ಡೆತ್ ಆಫ್ ಕ್ರಾಮ್ವೆಲ್ ಇನ್ 1658, ಕ್ರಾಮ್ವೆಲ್ ಫಸ್ಟ್ ಆಪ್ಷನ್ ಏನಿದೆ, ಡೆತ್ ಆಫ್ ಕ್ರಾಮ್ವೆಲ್ ಅಂತ ಬರ್ತಾನೆ. ಸೊ ಕಿಂಗ್ಸ್ ಚಾರ್ಲ್ಸ್ ಅನ್ನೋನು ಬೇರೆ, ಕ್ರಾಮ್ವೆಲ್ ಅನ್ನೋ ರಾಜ, ಇದಕ್ಕೆ ಸಂಬಂಧ ಇಲ್ಲ. ಸೊ ಇದು ಆಗಲ್ಲ. ನೆಕ್ಸ್ಟ್, ನ್ಯೂ ಗೌರ್ಮೆಂಟ್ ಕೇಮ್ ಇನ್ ಟು ಪವರ್ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಪ್ಯೂರಿಟನ್ ಪಾರ್ಲಿಮೆಂಟರಿ ಲೀಡರ್, ಓಕೆ, ಆಲಿವರ್ ಕ್ರಾಮ್ವೆಲ್. ನೋಡಿ, ಇವನು ರಿಲೇಷನ್ ಆಗ್ತಾನೆ ಅಂತ, ಮೀನ್ಸ್ ಈ ಸೆಂಟೆನ್ಸು ಕ್ಯೂ ಅನ್ನೋ ಸೆಂಟೆನ್ಸು ಈ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಪಾಯಿಂಟ್ ಸೆಂಟೆನ್ಸ್ಗೆ ಮ್ಯಾಚ್ ಆಗುತ್ತೆ. ಯಾಕೆ, ಕಿಂಗ್ ಚಾರ್ಲ್ಸ್ ಅನ್ನೋನ್ನ ಅವನಿಗೆ ಅಧಿಕಾರದಿಂದ ಹೊರಗಡೆ, ಮೀನ್ಸ್ ಅವನ ಕೆಳಗಿಳಿಸಿ ಸಾಯಿಸ್ಬಿಡ್ತಾರೆ ಜನ. ಅದಾದಮೇಲೆ ಹೊಸ ಗೌರ್ಮೆಂಟ್ ಫಾರ್ಮ್ ಆಗ್ತದಂತೆ. ಯಾರು ಅಂಡರ್ ದ ಲೀಡರ್ಶಿಪ್ ಆಫ್ ದಿ ಪ್ಯೂರಿಟನ್ ಪಾರ್ಲಿಮೆಂಟರಿ ಲೀಡರ್ ಯಾರು, ಆಲಿವರ್ ಕ್ರಾಮ್ವೆಲ್. ಸೊ ಇಲ್ಲಿಗೆ ಕ್ಯೂ ಅನ್ನೋದು ಸೊ ಕರೆಕ್ಟಾಗಿ ಸೂಟಬಲ್ ಆದಂಥ ಆಪ್ಷನ್ ಒಂದು. ನೆಕ್ಸ್ಟ್ ಅದಾದಮೇಲೆ ಏನು, ಸೊ ಆಲಿವರ್ ಕ್ರಾಮ್ವೆಲ್ ಅವನಿಗೆ ಸಂಬಂಧಪಟ್ಟಿರುವಂತಹ ಆಪ್ಷನ್ ಇಲ್ಲೇ ಇದೆ ನೋಡಿ. ಆಫ್ಟರ್ ದ ಡೆತ್ ಆಫ್ ಕ್ರಾಮ್ವೆಲ್ ಇನ್ 1658 ದ ರಿಗರಸ್, ಓಕೆ, ಪ್ಯೂರಿಟನ್ ರೆಜಿಮ್ ಕೇಮ್ ಟು ಆನ್ ಎಂಡ್ ಆ್ಯಂಡ್ ಇಂಗ್ಲೆಂಡ್ ಹೀವ್ಡ್ ಎ ಸೈ ಆಫ್ ರಿಲೀಫ್. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ಆಪ್ಷನ್ ಪಿ ಆಗಿರುತ್ತೆ. ಸೊ ಅದಾದಮೇಲೆ ಏನಾಗಿದೆ ನೆಕ್ಸ್ಟ್, ಪ್ಯೂರಿಟನ್, ಓಕೆ, ಜಸ್ಟ್ ಅ ಮಿನಿಟ್, ಹಾಂ, 1, 2 ಆಯಿತು. ನೆಕ್ಸ್ಟ್ ನೋಡೋಣ, ಪ್ಯೂರಿಟನ್ ರೆಜಿಮ್ ಕೇಮ್ ಟು ಆನ್ ಎಂಡ್. ಪ್ಯೂರಿಟನ್ ರೆಜಿಮ್ಗೂ ಕೂಡ ಏನಾಗುತ್ತೆ ಅಂತೆ, ಬಂದಾಗುತ್ತೆ. ಸೊ ಅದಾದಮೇಲೆ ದ ಪ್ಯೂರಿಟನ್ ಮೂವ್ಮೆಂಟ್ ವಿಚ್ ಅರೋಸ್ ಇನ್ 1560 ವಾಸ್ ಆರಿಜಿನಲಿ ಎ ರಿಲಿಜಿಯಸ್ ಮೂವ್ಮೆಂಟ್. ಒಂದೇ ನಿಮಿಷ. ಸೊ ಇಲ್ಲಿ ಆಪ್ಷನ್ ಏನಾಗಿದೆ, ಫಸ್ಟ್ ಒಂದಿಗೆ ಕ್ಯೂ ಅನ್ನೋದು ಸರಿಯಾಗಿದೆ. ಅ ನ್ಯೂ ಗೌರ್ಮೆಂಟ್ ಕೇಮ್ ಇನ್ ಟು ಪವರ್ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಪ್ಯೂರಿಟನ್ ಪಾರ್ಲಿಮೆಂಟರಿ ಲೀಡರ್ ಆಲಿವರ್ ಕ್ರಾಮ್ವೆಲ್. ಸೊ ಈ ಪ್ಯೂರಿಟನ್ ಅನ್ನೋ ಒಂದು ಪದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಎಲ್ಲಿದೆ ನೋಡಿ, ದ ಪ್ಯೂರಿಟನ್ ಮೂವ್ಮೆಂಟ್ ವಿಚ್ ಅರೋಸ್ ಇನ್ 1560 ವಾಸ್ ಆರಿಜಿನಲಿ ರಿಲಿಜಿಯಸ್ ಮೂವ್ಮೆಂಟ್. ಸೊ ಅಂದರೆ ಕ್ಯೂಗೆ ಸರಿಯಾದ ಆಪ್ಷನ್ ಯಾವುದು, ಎಸ್. ಸೊ ಎಸ್ ಆದಮೇಲೆ ಏನಾಗುತ್ತೆ, ಸೊ ಮತ್ತೆ ಆಫ್ಟರ್ ದ ಡೆತ್ ಆಫ್ ಕ್ರಾಮ್ವೆಲ್ಗೆ, ಸೊ ಈ ಪ್ಯೂರಿಟನ್ ಲೀಡರ್ ಕ್ರಾಮ್ವೆಲ್ಗೆ ಸಂಬಂಧಪಟ್ಟಿದೆ. ಸೊ ಇದು ಪಿ, ಅದಾದಮೇಲೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು ದೇ ಅಡ್ವೊಕೇಟೆಡ್, ಯಾರು ಆ ಪ್ಯೂರಿಟನ್ ಲೀಡರ್ಸ್, ದೇ ಅಡ್ವೊಕೇಟೆಡ್ ರಿಜಿಡ್ ಮೋರಲ್. ಸೊ ಆ ನೆಕ್ಸ್ಟು ಇದಕ್ಕೆ ಪಿಗೆ ಸರಿಯಾದ ಆಪ್ಷನ್ ಆರ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಆನ್ಸರ್ ಏನಾಗಬೇಕು, ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್, ವಿಲ್ ಸಿ. ಓಕೆ, ಹಾಂ, ಕ್ಯೂ, ಓಕೆ, ಕ್ಯೂ ಎಸ್, ಓಕೆ, ಕ್ಯೂ ಎಸ್ ಆರ್, ಓಕೆ, ನೆಕ್ಸ್ಟ್ ಪಿ, ಕ್ಯೂ ನೋಡಿ ಕನ್ಫ್ಯೂಸಿಂಗ್ ಆಗಿ ಕೊಟ್ಟಾನೆ, ಕ್ಯೂ ಪಿ ಆರ್ ಎಸ್, ಓಕೆ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಅನ್ನೋದು ಸರಿ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್. ಯಾಕೆ ನೋಡಿ, ಸೊ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಆಪ್ಷನ್ ಇವೆರಡರಲ್ಲೇ. ಸೊ ಇವೆರಡರಲ್ಲೇ ಅವ್ನು ಕೇಳಿರೋದು. ಕ್ಯೂ ಅಂದರೆ ಏನು, ಅ ನ್ಯೂ ಗೌರ್ಮೆಂಟ್ ಕೇಮ್ ಇನ್ ಟು ಪವರ್. ಸೊ ಅವನು ಆಲಿವರ್ ಕ್ರಾಮ್ವೆಲ್ ಅನ್ನೋ ಅವನು ಅಧಿಕಾರದಲ್ಲಿ ಬರ್ತಾರೆ. ನೆಕ್ಸ್ಟು ಪ್ಯೂರಿಟನ್ ಮೂವ್ಮೆಂಟ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಅದಾದಮೇಲೆ ಆರ್ ಕೇಳಿದ್ದಾನೆ, ಪ್ಯೂರಿಟನ್ ಮೂವ್ಮೆಂಟ್ ಆದಮೇಲೆ ಅದು ಏನು ಹೇಳುತ್ತೆ ಅನ್ನೋದು ಹೇಳಿದ್ದಾನೆ. ಅದಾದಮೇಲೆ ಪಿ. ಸೊ ಇಲ್ಲಿಗೆ ಆಪ್ಷನ್ ಎ ಅನ್ನೋದು ಸರಿ ಆಗುತ್ತೆ. ಸೊ ಈ ಥರ ಟ್ರಿಕ್ಕಿಯಾಗಿ ನಿಮಗೆ ಕೊಡ್ತಾನೆ, ತುಂಬ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ಅದನ್ನು ಸರಿಯಾದ ಸೆಂಟೆನ್ಸಸ್ಗಳಲ್ಲಿ ಆರ್ಡರ್ ವೈಸಲ್ಲಿ ನೀವು ಜೋಡಿಸಬೇಕಾಗ್ತದೆ. So we have answered to all the 4 jumbled based questions asked in your today's PDO paper. Okay, next we'll move on. One word substitute ಮೇಲೆ ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮೇಲೆ ಏನು ಮಾಡಿದಾನೆ ಅವನು, ಕ್ವಶನ್ ಕೇಳಿದ್ದಾನೆ. ಒಂದು ಕ್ವಶನ್ ಬಂದಿದೆ, ಚೂಸ್ ದ ಕರೆಕ್ಟ್ ವರ್ಡ್. ಓಕೆ, ಚೂಸ್ ದ ಕರೆಕ್ಟ್ ವರ್ಡ್ for the following sentence from the given option. Okay, ಏನು ಕೇಳಿದ್ದಾನೆ, one who travels to his or her workplace daily is a dash. ಇಲ್ಲಿ ನೋಡಿ ಆಪ್ಷನ್ ಏನು ಕೊಡಿ, ಪೆಡೆಸ್ಟ್ರಿಯನ್ ಏನು, ಪಾದಚಾರಿ, ಒನ್ ಹೂ ವಾಕ್ಸ್ ಆನ್ ದ ಫುಟ್ಪಾತ್. ಓಕೆ, ಫುಟ್ಪಾತ್ ಮೇಲೆ ನಡೆಯುವಂಥವನು ಪೆಡೆಸ್ಟ್ರಿಯನ್ ಅಥವಾ ಪಾದಚಾರಿ, ಅವನು ನಡ್ಕೊಂಡು ಹೋಗ್ತಿರುವವನ್ನ ನಾವು ಏನಂತ ಕರಿತೀವಿ, ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಪ್ಯಾಸೆಂಜರ್, ಕಮ್ಯೂಟರ್, ಜರ್ನಿಯರ್. ಓಕೆ, ಇಲ್ಲಿ ನೋಡಿ ಜರ್ನಿಯರು ಮತ್ತು ಪ್ಯಾಸೆಂಜರ್, ದೀಸ್ ಟು ಆರ್ ಸಿನೋನಿಮ್ಸ್. ಓಕೆ, ಪ್ಯಾಸೆಂಜರ್ ಈಸ್ ಅ ಪರ್ಸನ್ ಹೂ ಟ್ರಾವೆಲ್ಸ್ ಅಕೇಶ್ನಲಿ ಆರ್ ರೇರ್ಲಿ ಆರ್ ವಿತ್ ಇರ್ರೆಗ್ಯುಲರ್. ಓಕೆ, ವಿತ್ ಇರ್ರೆಗ್ಯುಲರ್ ಪೇಸ್. ಸೊ ಪ್ಯಾಸೆಂಜರ್ ಅಂದರೆ ಏನು, ಸಂಬಡಿ ಹೂ ಕಮ್ಸ್ ಟು ಬ್ಯಾಂಗ್ಳೂರ್ ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ ಅ ಮಂತ್. ಓಕೆ, ಹಿ ಆರ್ ನಾಟ್ ಆನ್ ಡೈಲಿ ಬೇಸಿಸ್. ಅವ್ನು ಕೇಳಿರೋದೇನು, ಸೊ ಒನ್ ಹೂ ಟ್ರಾವೆಲ್ಸ್ ಟು ಹೀಸ್ ಆರ್ ಹರ್ ವರ್ಕ್ ಪ್ಲೇಸ್ ಡೈಲಿ
ಈಸ್ ಡೈಲಿ ಆನ್ ಡೈಲಿ ಬೇಸಿಸ್ ಓಡಾಡ್ತಾನಲ್ಲ ಡೈಲಿ ಆಫೀಸ್ಗೆ, ಅಥವಾ ಒಂದು ಎ ಇಂದ ಬಿ ಇಂದ ಎಗೆ ಈ ಡಿಸ್ಟೆನ್ಸ್ ಕವರ್ ಮಾಡ್ತಾನಲ್ಲ, ಸೊ ಅವನ್ನ ಏನಂತ ಕರಿತೀವಿ ಅಂತಂದರೆ ಆಪ್ಷನ್ ಕಮ್ಯೂಟರ್. ಕಮ್ಯೂಟರ್ ಅಂದರೆ ಡೈಲಿ, ಸೊ ಡೈಲಿ ಒಂದು ಎ ಪಾಯಿಂಟಿಂದ ಬಿ ಪಾಯಿಂಟಿಗೆ ಹೋಗೋನು, ಬಿ ಪಾಯಿಂಟಿಂದ ಎ ಪಾಯಿಂಟಿಗೆ ಬರುವಂಥ ವ್ಯಕ್ತಿನ. ನಾಟ್ ಪ್ಯಾಸೆಂಜರ್ ಆರ್ ಜರ್ನಿಯರ್. ಪ್ಯಾಸೆಂಜರ್ ಅಂದರೂ ಕೂಡ ಏನು, ಅವನು ಕೂಡ ಜರ್ನಿ ಮಾಡುವಂಥ ವ್ಯಕ್ತಿನೇ, ಬಟ್ ಅವನು ನಾಟ್ ಆನ್ ಡೈಲಿ ಬೇಸಿಸ್, ಆನ್ ಅಕೇಶನಲ್ ಬೇಸಿಸ್ ಆರ್ ಇರ್ರೆಗ್ಯುಲರ್ ಬೇಸಿಸ್. ಸೊ ಆನ್ಸರ್ ಕಮ್ಯೂಟರ್. ಓಕೆ, ನೆಕ್ಸ್ಟ್ ಚೂಸ್ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ನೋಡಿ, ಆರ್ಟಿಕಲ್ ಬಗ್ಗೆ ಐ ಹ್ಯಾವ್ ಟಾಟ್. ಆ್ಯಕ್ಚುಲಿ ಐ ಹ್ಯಾವ್ ವೆರಿ ಬ್ರಾಡ್ಲಿ ಟಾಟ್ ಯು ಅಬೌಟ್ ಆರ್ಟಿಕಲ್ಸ್. ಆರ್ಟಿಕಲ್ ಬಗ್ಗೆ ತುಂಬ ಈಸಿಯಾಗಿ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ನೋಡಿ, ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್. ಓಕೆ, ನಾನು ನಿಮಗೆ ಹೇಳಿದ್ದೀನಿ ವೈಲ್ ಟೀಚಿಂಗ್ ಆರ್ಟಿಕಲ್ ಐ ಹ್ಯಾವ್ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ ದ್ಯಾಟ್ when you find nouns and pronouns, you should not use any you should not use any kind of article, either a, on, or the. pronoun ಅಂತ ಬಂದಾಗ ನೌನು ಮತ್ತು ಪ್ರಾಪರ್ ನೌನ್ ಅಂತ ಬಂದಾಗ ನೀವೇನು ಮಾಡೋಂಗಿಲ್ಲ, ಸೊ ಯಾವುದೇ ಆರ್ಟಿಕಲ್ನ ಬಳಸಂಗಿಲ್ಲ. ಹವೆವರ್, ಐ ಹ್ಯಾವ್ ಆಲ್ಸೋ ಟೋಲ್ಡ್ ಯು ದಟ್ ವೆನ್ ಅ ಪರ್ಟಿಕ್ಯುಲರ್ ನೌನ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ನೀವೇನು ಮಾಡಬೇಕು, ಅಲ್ಲಿ ಆರ್ಟಿಕಲ್ ಬಳಸಬೇಕು. ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್. ಒನ್ ಅನ್ನು ಆ್ಯಕ್ಚುಲಿ ನಿಮಗೆ ನೋಡಿದ್ದೀರಾ, ಒನ್ನು, ಯೂನಿಕ್ಕು, ಇವೆಲ್ಲವೂ ಏನು, ಸೊ ದೀಸ್ ಆರ್ ಆಲ್ ಸಿಂಗ್ಯುಲರ್ ನೌನ್ಸ್. ಆ್ಯಕ್ಚುಲಿ ಇದು ಒನ್ ಅನ್ನೋದು ಒಂದು ನೌನು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಆ್ಯನ್ ಬಳಸಲ್ಲ, ಬಳಸ್ತೀವಿ. ಓಕೆ, ಏನು ಬಳಸಲ್ಲ, ಯಾಕೆಂದರೆ ಒನ್ ಅಂದರೆ ಸಿಂಗ್ಯುಲರೇ, ಒನ್ ಅಂದರೂ ಎ ಅಂದರೂ ಸಿಂಗ್ಯುಲರೇ, ಎ ಬಳಸೋ ಅಂತ ನೀಡಿಲ್ಲ, ವಿ ಸ್ಕಿಪ್ ಇಟ್. ಆದರೆ ಇಲ್ಲಿ ಒನ್ ಅನ್ನೋದು ಬಳಸಿದಾರಲ್ಲ, ಸೊ ಈ ಒನ್ ಅನ್ನೋದು ಒನ್ ಐಡ್ ಮ್ಯಾನ್. ಸೊ ಈ ಒನ್ ಏನಾಗಿದೆ, ಇಲ್ಲಿ ಅಡ್ಜೆಕ್ಟಿವ್ ಆಗಿದೆ, ಅಡ್ಜೆಕ್ಟಿವ್ ಆಗಿ ಬಳಸಿದ್ದಾರೆ. ಅಡ್ಜೆಕ್ಟಿವ್ ಅಂದರೆ ಏನು, ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ವಿಚ್ ಟಾಕ್ಸ್ ಅಬೌಟ್ ಐದರ್ ಅ ನೌನ್ ಆರ್ ಅ ಪ್ರನೌನ್. ಸೊ ನೌನ್ ಅಥವಾ ಪ್ರನೌನ್ ಬಗ್ಗೆ ಯೂಸ್ ಮಾಡುವಂತಹ ಪದನ, ಅದ್ರ ಬಗ್ಗೆ ಕುರಿತು ವಿವರಣೆ ಕೊಡುವಂಥ ಪದನ ನಾವೇಂತ ಕರಿತೀವಿ, ಅಡ್ಜೆಕ್ಟಿವ್. ಐ ಹ್ಯಾವ್ ಮೆಟ್ ಆ್ಯನ್ ಒನ್ ಐಡ್ ಮ್ಯಾನ್. ಸೊ ಇಲ್ಲಿಗೆ ನಾವೇನು ಬಳಸಬೇಕು, ಆ್ಯನ್ ಒನ್ ಐಡ್ ಮ್ಯಾನ್. ಸೊ ಒಂದು ಕಣ್ಣಿನ ವ್ಯಕ್ತಿನ ನಾವು ಏನು ಮಾಡಿದ್ವಿ ಅಂತೆ, ಮೀಟ್ ಆಗಿದ್ದೀವಿ. ಆಪ್ಷನ್ ಏನಾಗುತ್ತೆ, ಆ್ಯನ್ ಆಗುತ್ತೆ. ಓಕೆ, ನೆಕ್ಸ್ಟ್. ಹಾಂ, ಸೊ ನೆಕ್ಸ್ಟ್ ಓಕೆ, ಅಪೋಸಿಟ್. ಸೊ ಆ್ಯಂಟನಿಮ್ಸ್ಗಳು ಕೇಳಿದ್ದಾನೆ, ಆ್ಯಂಟನಿಮ್ಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಓಕೆ, ಆ್ಯಂಟನಿಮ್ಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಏನು ವರ್ಡ್ ಏನು ಕೇಳಿದ್ದಾನೆ ಆ್ಯಂಟನಿಮ್ ಅಪೋಸಿಟ್ಟು, ಇಲ್ಲಿ ನೋಡಿ, ಎಸೆಂಟ್ರಿಕ್ ಅನ್ನೋ ಒಂದು ಪದ, ಎಸೆಂಟ್ರಿಕ್ ಅನ್ನೋ ಪದದ ಆಪೋಸಿಟ್ ವರ್ಡ್ ಕೇಳಿದ್ದಾನೆ. ಎಸೆಂಟ್ರಿಕ್ ಅಂದರೆ ಏನು, ಎಸೆಂಟ್ರಿಕ್ ಅಂತಂದರೆ ಸೊ ಹಿ ಈಸ್ ವೆರಿ ಡಿಫ್ರೆಂಟ್ ಪರ್ಸನ್, ಅಂದರೆ ಸೊ ಹಿ ಡಸ್ ನಾಟ್ ಫಾಲೋ ದ ಆರ್ಡಿನರಿ ಕನ್ವೆನ್ಷನ್ಸ್. ಓಕೆ, ಅವನು ಯಾವಾಗಲೂ ಉಲ್ಟಾ, ಅಪೋಸಿಟ್. ಓಕೆ, ಒಂಥರ ಅವನು ಎಕ್ಸ್ಟ್ರಾಡಿನರಿ ಇದ್ದಂಗೆ. ಸೊ ಇಲ್ಲಿ ಎಸೆಂಟ್ರಿಕ್ ಅಂದರೆ ಏನು, ಅವನು ತುಂಬ ವಿಚಿತ್ರವಾಗಿರುವಂತಹ ವ್ಯಕ್ತಿ. ಈ ಎಸೆಂಟ್ರಿಕ್ ಅನ್ನೋ ಪದ ವಿಚಿತ್ರ, ನಾಟ್ ಆರ್ಡಿನರಿ. ಸೊ ಹಿ ಈಸ್ ಆ್ಯನ್ ಎಕ್ಸ್ಟ್ರಾಡಿನರಿ. ಸೊ ಈ ಪದದ್ದು ಅಪೋಸಿಟ್ ಮೀನಿಂಗ್ ಏನಾಗುತ್ತೆ, ಸೊ ಆರ್ಡಿನರಿ ಆಗುತ್ತೆ. ಅನ್ಆರ್ಥೋಡಕ್ಸ್, ಆ್ಯಕ್ಚುಲಿ ಅನ್ಆರ್ಥೋಡಕ್ಸ್ ಸೇಮ್ ಮೀನಿಂಗ್, ಸಿನೋನಿಮ್ಸ್ ಆಗುತ್ತೆ. ಆರ್ಥೋಡಕ್ಸ್ ಅಂದರೆ ಏನು, ಕಟ್ಟುಪಾಡುಗಳಿಗೆ ತಕ್ಕಂತೆ ಬಿಹೇವ್ ಮಾಡುವಂಥ ವ್ಯಕ್ತಿ. ಅನ್ಆರ್ಥೋಡಕ್ಸ್ ಅಂದರೆ ಆ ಕಟ್ಟುಪಾಡುಗಳ ವಿರುದ್ಧ ಬಿಹೇವ್ ಮಾಡುವಂಥ ವ್ಯಕ್ತಿ. ಸೊ ಅಪಾಲ್ಡ್ ಅಂದರೆ ಏನು, ಒಂದು ಅಗೇನ್ ಸೇಮ್ ಈ ಥರನೇ ಬರುತ್ತೆ, ವಿಚಿತ್ರವಾಗಿರುವಂಥದ್ದು. ಅನ್ಕನ್ವೆನ್ಷನಲ್, ಅಗೇನ್ ಕನ್ವೆನ್ಷನಲ್, ಅನ್ಕನ್ವೆನ್ಷನಲ್, ಸೊ ಇದು ಬರಲ್ಲ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಸಿನಾನಿಮ್ಸ್ ಆಗುತ್ತೆ. ಸೊ ಇಲ್ಲಿಗೆ ಎಸೆಂಟ್ರಿಕ್ ಅನ್ನೋದು ಆರ್ಡಿನರಿ. ಸೊ ಅಪೋಸಿಟ್ ಮೀನಿಂಗ್ ಕೇಳಿದ್ದಾನೆ. ಸೊ ದಟ್ಸ್ ವೈ ದ ರೈಟ್ ಆನ್ಸರ್ ಈಸ್ ಆರ್ಡಿನರಿ. ಓಕೆ, ನೆಕ್ಸ್ಟು ಸೊ ಔಟ್ವರ್ಡ್ ಬ್ರಿಟಲ್ನೆಸ್ ಅನ್ನೋ ಒಂದು ಪದದ ಆಪೋಸಿಟ್ ವರ್ಡ್ನ ಕೇಳಿದ್ದಾನೆ. ಬ್ರಿಟಲ್ನೆಸ್ ಅಂದರೆ ಏನು, ಸೊ ಸಮಥಿಂಗ್ ವಿಚ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ಸಾಫ್ಟ್ ದಟ್ ವಿ ಕ್ಯಾನ್ ಬ್ರೇಕ್ ಈಸಿಲಿ. ಸೊ ತುಂಬ ಈಸಿಯಾಗಿ, ಸಾಫ್ಟಾಗಿ, ವೀಕ್ ಆಗಿರುವಂತಹ ಒಂದು ಥಿಂಗು. ಅದಕ್ಕೆ ಅಪೋಸಿಟ್ ಏನಾಗುತ್ತೆ, ಕ್ರಿಸ್ಪ್ನೆಸ್. ಸೊ ಇದು ಕೂಡ ಸಿನಾನಿಮ್ ಆಗುತ್ತೆ. ಫ್ರೆಜಿಲಿಟಿ ಸಿನಾನಿಮ್ ಆಗುತ್ತೆ. ಫ್ರೀಯಬಲ್ಲು, ಇದಕ್ಕೆಲ್ಲ ಸಿನಾನಿಮ್ ಆಗುತ್ತೆ. ಡ್ಯೂರಬಿಲಿಟಿ ಇದೆಯಲ್ಲ, ಸೊ ಅದು ಇದ್ರದ್ದು ಅಪೋಸಿಟ್ ವರ್ಡ್ ಆಗುತ್ತೆ, ಆ್ಯಂಟನಿಮ್ ಆಗುತ್ತೆ. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ. ಹಾಂ, ಇಲ್ಲೇನು ಕೊಟ್ಟಿದ್ದಾನೆ ನೆಕ್ಸ್ಟ್ ಕ್ವಶನ್ನು, ಓಕೆ. ಹಾಂ,
ಸಿಂಗ್ಯುಲರ್ಗಳಿಂದ ಪ್ಲೂರಲ್ ಫಾರ್ಮ್ನ ಫ್ರೇಮ್ ಮಾಡಕ್ಕೆ ಕೊಟ್ಟಿದ್ದಾನೆ. ಸೊ ಹಿ ಹ್ಯಾಸ್ ಗಿವನ್ ಓಕೆ ಸರ್ಟೈನ್ ಗ್ರೂಪ್ಸ್ ಆಫ್ ವರ್ಡ್ಸ್ ವಿಚ್ ಆರ್ ಹ್ಯಾವಿಂಗ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ರೆಸ್ಪೆಕ್ಟಿವ್ ಪ್ಲೂರಲ್ ವರ್ಡ್ಸ್. ಸೊ ಸಿಂಗ್ಯುಲರು ಮತ್ತು ಪ್ಲೂರಲ್ ವರ್ಡ್ಸ್ಗಳು ಯಾವುದು ಈ ಝೋನಲ್ಲಿ ಸರಿಯಾಗಿದೆ ಅನ್ನೋದು ಹೇಳಬೇಕು. ಒಂದು ಕಡೆ ಏನು ಕೊಟ್ಟಿದ್ದಾನೆ, ಸಿಂಗ್ಯುಲರ್ ಕೊಟ್ಟಿದ್ದಾನೆ, ಈ ಸೈಡೆಲ್ಲ ಸಿಂಗ್ಯುಲರ್ ಕೊಟ್ಟಿದ್ದಾನೆ, ಅದರ ಅಪೋಸಿಟ್ ಎಲ್ಲ ಪ್ಲೂರಲ್ ಕೊಟ್ಟಿದ್ದಾನೆ. ಯಾವ ಒಂದು ಗ್ರೂಪಲ್ಲಿ ಯಾವ ಗ್ರೂಪ್ಗಳು ಸರಿಯಾದ ಸಿಂಗ್ಯುಲರ್ಗೆ ಸರಿಯಾದ ಪ್ಲೂರಲ್ ವರ್ಡ್ಸ್ಗಳು ಹೊಂದಿದ್ದಾವೆ ಅನ್ನೋದು ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಬೇಬಿ ಅಂತ ಇದೆ, ಬೇಬಿ ಅನ್ನೋದು ಬೇಬೀಸ್ ಕರೆಕ್ಟ್ ಇದೆ. ಓಕೆ, ಲೀಫ್ ಒಂದು ಎಲೆ, ಲೀಫ್ಗೆ ಏನಾಗುತ್ತೆ, ಸೊ ಪ್ಲೂರಲ್ ವರ್ಡು ಲೀವ್ಸ್ ಆಗುತ್ತೆ, ನಾಟ್ ಲೀವ್ಸ್ ಆಗಲ್ಲ. ಸೊ ಇಲ್ಲಿಗೆ ಇದು ರಾಂಗ್ ಇದೆ. ಸೊ ಒಂದು ಗೊತ್ತಾಯಿತು, ಇದು ಆಪ್ಷನ್ ಗ್ರೂಪ್ ಎ ಅನ್ನೋದು ರಾಂಗು, ಇದು ಬರಲ್ಲ. ಸಿಟೀಸ್ ಕರೆಕ್ಟ್ ಇದೆ, ಎಕೋಸ್ ಕರೆಕ್ಟ್ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ರಾಂಗ್ ಇದೆ. ಸೊ ಒಟ್ಟಾರೆಯಾಗಿ ಎ ಅನ್ನೋ ಆಪ್ಷನ್ ಟೋಟಲಿ ರಾಂಗ್ ಇದೆ. ಒಂದು ಗೊತ್ತಾಯಿತು. ನೆಕ್ಸ್ಟ್ ಗ್ರೂಪ್ ಬಿ ಅಲ್ಲಿ ನೋಡೋಣ. ಗ್ರೂಪ್ ಬಿ ಅಲ್ಲಿ ಸನ್ನಿನ್ಲಾ, ಸನ್ಸಿನ್ಲಾ ಕರೆಕ್ಟ್ ಇದ್ದಾರೆ. ಓಕೆ, ಸನ್ನಿನ್ಲಾ ಅಳಿಯಂದ್ರು ಕರೆಕ್ಟ್ ಇದ್ದಾರೆ. ಲುಕ್ಕರ್ ಆನ್, ಲುಕ್ಕರ್ಸ್ ಆನ್ ಕರೆಕ್ಟ್ ಇದೆ. ಓಕೆನಾ, ಲುಕ್ಕರ್ ಆನ್. ಸೊ somebody who is anticipating, who is expecting, okay, expecting something. So passer by and passers by. ಸೊ ಇಲ್ಲೇ ನಮ್ಮ ಹತ್ರನೇ ನೋಡ್ಕೊಂಡು ಹೋಗುವವರು, ಪಾಸರ್ ಬೈ, ಪಾಸರ್ಸ್ ಬೈ ಕರೆಕ್ಟ್ ಇದೆ. ಬಟ್ ಇಲ್ಲಿ ನೋಡಿ ಮ್ಯಾನ್ ಆಫ್ ವಾರ್. ಸೊ ಮ್ಯಾನ್ ಆಫ್ ವಾರ್ ಒಬ್ಬ ವ್ಯಕ್ತಿ, ಸೊ ತುಂಬ ಬಲಿಷ್ಠವಾದ ಯುದ್ಧ ಮಾಡುವಂಥ ವ್ಯಕ್ತಿ. ಇಲ್ಲಿ ಮ್ಯಾನ್ಸ್ ಆಫ್ ವಾರ್ ಅಂತ ಇದೆ. ಮ್ಯಾನ್ ಅನ್ನೋದು ಸಿಂಗ್ಯುಲರು. ಸೊ ಮ್ಯಾನ್ಗೆ ಪ್ಲೂರಲ್ಲು ಯಾವುದು ಅಂದರೆ ಮೆನ್ನು, ಮೆನ್ ಆಫ್ ವಾರ್ ಅಂತ ಬರಬೇಕು. ಸೊ ಇಲ್ಲಿಗೆ ಆಪ್ಷನ್ನು ಬಿ ಕೂಡ ರಾಂಗ್ ಇದೆ. ಸೊ ಓಕೆ, ಬೋತ್ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಆರ್ ರಾಂಗ್. ಓಕೆ, ನೌ ಲೆಟ್ ಅಸ್ ಗೋ ಟು ದಿ ಗ್ರೂಪ್ ಸಿ. ವಿ ವಿಲ್ ಸಿ ಗ್ರೂಪ್ ಸಿ. ಓಕೆ, ನೌ ಲೆಟ್ ಅಸ್ ಸಿ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ. ಮೌಸ್, ಮೈಸ್. ಓಕೆ, ಇಲ್ಲಿ ನೋಡಿ ಮೌಸ್ ಅನ್ನೋದು ಮೌಸ್, ಮೈಸ್. ಮೌಸು ಮೈಸ್ ದೇ ಆರ್ ರೈಟ್. ಮೌಸ್ ಈಸ್ ಅ ಸಿಂಗ್ಯುಲರ್ ಆ್ಯಂಡ್ ಮೈಸ್ ಈಸ್ ಅ ಪ್ಲೂರಲ್ ಕರೆಕ್ಟ್ ಇದೆ. ಆಯಿತಾ? ನೆಕ್ಸ್ಟ್ ಗೂಸ್ ಆ್ಯಂಡ್ ಗೀ. ಓಕೆ, ಗೀಸ್ ಅಂತ ಕೊಟ್ಟಾನೆ, ಬಟ್ ಇಲ್ಲಿ ಎಸ್ ಬಿಟ್ಟೋಗಿದೆ, ಗೀಸ್ ಆಗಬೇಕು. ಸೊ ಅದಕ್ಕೆ ಆಪ್ಷನ್ ಬಿ ಅನ್ನೋದು ರಾಂಗ್. ಲವ್ಸ್, ಲೈಸ್ ಕರೆಕ್ಟ್ ಇದೆ. ಕ್ಯಾಂಟೋ, ಕ್ಯಾಂಟೋಸ್ ಕರೆಕ್ಟ್ ಇದೆ. ಸೊ ಸಿಂಗ್ಯುಲರು, ಪ್ಲೂರಲ್ಲು ಕರೆಕ್ಟ್ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ರಾಂಗ್ ಇದೆ. ಆ ಕಾರಣಕ್ಕೆ ಗ್ರೂಪ್ ಸಿ ಓಕೆ ವರ್ಡ್ಸ್ ಆರ್ ಆಲ್ಸೋ ರಾಂಗ್. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಗ್ರೂಪ್ ಡಿ. ಕ್ಯಾಟಲ್. ಸೊ ಕ್ಯಾಟಲ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಸಿಂಗ್ಯುಲರ್, ಇಟ್ಸ್ ಅ ಕಲೆಕ್ಟಿವ್ ನೌನ್. ಐ ಹ್ಯಾವ್ ಟಾಟ್ ಯು. ಸೊ ಕ್ಯಾಟಲ್ ಅನ್ನೋದು ಏನು, ಕಲೆಕ್ಟಿವ್ ನೌನು. ಸೊ ಇದು ಸಿಂಗ್ಯುಲರ್ ಅಲ್ಲ, ಸೊ ಅದು ಪ್ಲೂರಲ್ಲು. ಕ್ಯಾಟಲ್ಸ್ ಬರೋದೇ ಇಲ್ಲ. ಓಕೆ, ಕ್ಯಾಟಲ್ ದಿಸ್ ಸಿಂಗ್ಯುಲರ್ ನೌನ್ ಏನು ಕಲೆಕ್ಟಿವ್ ನೌನು. ಕ್ಯಾಟಲ್ ಅನ್ನೋದೇ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ಈಸ್ ಅ ಪ್ಲೂರಲ್ ನೌನ್. ಸೊ ಇಲ್ಲಿ ಕ್ಯಾಟಲ್ಸ್ ಅನ್ನೋದು ಬರಲ್ಲ, ಇದು ಆಪ್ಷನ್ ರಾಂಗ್. ಪೀಪಲ್ ಈಸ್ ಆಲ್ಸೋ ಕಲೆಕ್ಟಿವ್ ನೌನ್. ಓಕೆ, ಸೊ ಅಥವಾ ಪ್ಲೂರಲ್ ನೌನ್. ಪರ್ಸನ್ ಅನ್ನೋದು ಏನು, ಸಿಂಗ್ಯುಲರ್ ನೌನ್. ಪರ್ಸನ್ಗೆ ಪ್ಲೂರಲ್ ಯಾವುದು, ಪೀಪಲ್. ಸೊ ಅದಕ್ಕೆ ಆಪ್ಷನ್ ಡಿನೂ ರಾಂಗ್ ಆಗುತ್ತೆ. ವರ್ಮಿನ್ಸ್ ರೈಟ್ ಇದೆ. ಫೋಟೋಸ್ ಕರೆಕ್ಟ್ ಇದೆ. ಸೊ ಇಲ್ಲಿಗೆ ಆಪ್ಷನ್ ಡಿ, ನನ್ ಆಫ್ ದಿ ಎಬೋ. ಆನ್ಸರ್ ಏನಾಗುತ್ತೆ, ನನ್ ಆಫ್ ದಿ ಎಬೋ. ಸೊ ಇದಕ್ಕೆ ರೈಟ್ ಆನ್ಸರ್ ನನ್ ಆಫ್ ದಿ ಎಬೋ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಸಿ ದ ಡಿಫಿಕಲ್ಟಿ ಲೆವೆಲ್. ಸೊ ಏನು ಆಸ್ ಫಾರ್ ಆಸ್ ದ ಕ್ವೆಶನ್ಸ್ ವಿಚ್ ವರ್ ಆಸ್ಕ್ಡ್ ಇನ್ ಟುಡೇಸ್ PDO ಎಕ್ಸಾಮ್. ನೆಕ್ಸ್ಟ್ ಇಲ್ಲಿ ನೋಡಿ ಮಸ್ಕುಲಿನ್ ಸೇಮ್ ಪ್ಯಾಟರ್ನಲ್ಲಿ ಕೇಳಿದ. ಸೊ ನವೆಂಬರ್ 17 ನಡೆದಂತಹ ಹೈದರಾಬಾದ್ ಕರ್ನಾಟಕ PDO ಪೇಪರ್ಗಳಲ್ಲಿ ಸೊ ಇದೇ ಪ್ಯಾಟರ್ನ್ಗಳಲ್ಲಿ ಕ್ವಶನ್ ಕೇಳಿದ. ಏನು ಒಂದು ಕಡೆ ಏನು ಕೊಟ್ಟಿದ್ದಾನೆ, ಸೊ ಮೇಲ್ ಜೆಂಡರ್ ಅಂದರೆ ಮೇಲ್ ಜೆಂಡರ್ಗೆ ಸಂಬಂಧಪಟ್ಟಿರುವಂತಹ ಅನಿಮಲ್ಲು ಮತ್ತು ಹ್ಯೂಮನ್ ಬೀಯಿಂಗ್ಸ್ಗಳ ಹೆಸರು ಕೊಟ್ಟಿದ್ದಾನೆ. ಸೊ ಅದರ ಅಗೇನೆಸ್ಟ್ ಆಗಿ ಫೀಮೇಲ್ ಅನಿಮಲ್ ಅಥವಾ ಹ್ಯೂಮನ್ ಬೀಯಿಂಗ್ಸ್ಗಳ ಹೆಸರು ಕೊಟ್ಟಿನ ಸರಿನೋ ತಪ್ಪೋ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಲಾರ್ಡ್ ಅನ್ನೋದು ಲೇಡಿ ಕರೆಕ್ಟ್ ಇದೆ. ಲಾರ್ಡ್ ಅನ್ನೋದು ಮೇಲು, ಲೇಡಿ ಅನ್ನೋದು ಫೀಮೇಲ್ ಕರೆಕ್ಟ್ ಇದೆ. ಬಕ್ ಅಂದರೆ ಏನು ಅಂದರೆ ಇಟ್ಸ್ ಆ್ಯನ್ ಅನಿಮಲ್ ವಿಚ್ ಈಸ್ ಐದರ್ ಆ್ಯಂಟಿಲೋಪ್ ಆರ್ ರ್ಯಾಬಿಟ್ಟು ಆ್ಯಂಟಿಲೋಪು. ಸೊ ಅಂತಹ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಾಣಿಯ ಹೆಸರು. ಬಕ್ ಅನ್ನೋದು ಕೂಡ ಮೇಲ್ ಡೀರ್ ಅಥವಾ ಮೇಲ್ ಆ್ಯಂಟಿಲೋಪ್ ಜಿಂಕೆ ಥರ ಕಂಡುಬರುವಂಥ ವಸ್ತು. ಡ್ಯೂ ಅನ್ನೋದು ಫೀಮೇಲ್, ಇದು ಕರೆಕ್ಟ್ ಇದೆ. ಬುಲಾಕ್, ಓಕೆ. ಸೊ ಬುಲಾಕ್ ಅನ್ನೋದು ಒಂದು ಏನು ಎತ್ತು, ಆ್ಯಕ್ಚುಲಿ ಇದು ಗಂಡೆತ್ತು ಬುಲಾಕ್. ಹೈಫರ್ ಆರ್ ಕೌ. ಓಕೆ, ಹೈಫರ್
ಹೈಫರ್ ಆರ್ ಕೌ ಇದು ಕೂಡ ಕರೆಕ್ಟ್ ಇದೆ. ಬಾಯ್ ಆ್ಯಂಡ್ ಗರ್ಲ್. ಸೊ ಈ ಜೆಂಡರ್ ಅಷ್ಟು ಕೂಡ ಗ್ರೂಪ್ ಎ ಅನ್ನೋದು ಸರಿ ಇದೆ. ಗ್ರೂಪ್ ಎ ವರ್ಡು ಸರಿ ಇದೆ. ನೆಕ್ಸ್ಟ್ ಗ್ರೂಪ್ ಬಿ ನೋಡೋಣ. ಓಕೆ, ಬುಲ್ ಕೌ ಸರಿ ಇದೆ. ಲಯನ್ ಲಯನೆಸ್ ಸರಿ ಇದೆ. ಕಾಕ್ ಸ್ಪ್ಯಾರೋ ಕೋಳಿ ಹುಂಜ. ಓಕೆ, ಸೊ ಕಾಕ್ ಹೆನ್, ಸೊ ಕಾಕ್ ಹುಂಜ ಮತ್ತು ಕೋಳಿಗಳದ್ದು ಕರೆಕ್ಟ್ ಇದೆ. ಹಾರ್ಟ್ ಆ್ಯಂಡ್ ರೋ, ಇಲ್ಲಿ ನೋಡಿ ಹಾರ್ಟ್ ಆ್ಯಂಡ್ ರೋ, ಈ ಹಾರ್ಟ್ ಆ್ಯಂಡ್ ರೋ ಅನ್ನೋದು ಇದು ಕೂಡ ಒಂದು ಏನೋ ಯಾವುದಿದು ಸೇಮ್ ಅನಿಮಲ್ಗೆ ಆ್ಯಂಟಿಲೋಪ್ ಅಥವಾ ಡೀರ್ ಅಂತ ಒಂದು ಕ್ಯಾಟಗರಿ, ಅಂದರೆ ಜಿಂಕೆಗಳ ಥರನೇ ಕಂಡುಬರುವಂತಹ ಕ್ಯಾಟಗರಿಯ ಒಂದು ಪ್ರಾಣಿಯ ಹೆಸರು ಹಾರ್ಟ್ ಆ್ಯಂಡ್ ರೋ. ಸೊ ಇದು ಕೂಡ ಕರೆಕ್ಟ್ ಇದೆ. ಸೊ ಇಲ್ಲಿಗೆ ಆಪ್ಷನ್ ಬಿ ಅನ್ನೋದು ಸರಿ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡೋಣ. ಓಕೆ, ಜೀವ್ ಅನ್ನೋನು ಒಬ್ಬ ಜೀವಿಶ್ ಯಹೂದಿ, ಗಂಡು ಯಹೂದಿ. ಸೊ ಜೀವಿಶ್ ಕರೆಕ್ಟ್ ಇದೆ. ಪೊಯೆಟೆಸ್ ಕರೆಕ್ಟ್ ಇದೆ. ಅರ್ಲ್ ನೋಡಿ, ಅರ್ಲ್ ಅಂದರೆ ಯಾರು ಗೊತ್ತಾ? ಸೊ ಇನ್ ಫ್ಯೂಡಲ್ ಸಿಸ್ಟಮ್ ಡ್ಯೂರಿಂಗ್ ಬ್ರಿಟಿಷ್ ರಾಜ್ ಅಥವಾ ಏನೋ ವಿ ಕ್ಯಾನ್ ಸೇ ದಟ್ ಡ್ಯೂರಿಂಗ್ ಕ್ವೀನ್ಸ್ ರೂಲ್ ಇನ್ ಇಂಗ್ಲೆಂಡ್, ಅರ್ಲ್ ವಾಸ್ ಅ ಪರ್ಸನ್ ಹೂ ಬಿಲಾಂಗ್ ಟು ದಿ ನೋಬೆಲ್ ಕ್ಲಾಸ್, ಅತ್ಯಂತ ಸೊಸೈಟಿಯ ಉತ್ಕೃಷ್ಟವಾದ ಅಪ್ಪರ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಅದು ಕೂಡ ಗಂಡು ವ್ಯಕ್ತಿ, ಆಯಿತಾ? ಸೊ ಇವ್ರ ಅಗೇನೆಸ್ಟ್ ಆಗಿ ಏನಾಗಬೇಕು, ಇಲ್ಲಿ ಅರ್ಲ್ಸ್ ಅಂತ ಕೊಟ್ಟರೆ ಇದು ರಾಂಗ್. ಅರ್ಲ್ಸ್ ಅನ್ನೋದು ತಪ್ಪು. ಅರ್ಲ್ ಅನ್ನೋದು ಗಂಡು, ಅಂದರೆ ತುಂಬ ಶ್ರೇಷ್ಠ ಅತ್ಯಂತ ಬ್ರೇವ್ ಆಗಿರುವಂತಹ ಗಂಡು ವ್ಯಕ್ತಿ ಆದರೆ, ಸೊ ಇಲ್ಲಿಗೆ ಏನಾಗ್ತಾರೆ, ಸೊ ಇವರಿಗೆ ಕೌಂಟೆಸ್ ಅನ್ನೋದು ಆಗ್ತಾರೆ. ಕೌಂಟೆಸ್ ಅನ್ನೋರು ಫೀಮೇಲ್, ಅತ್ಯಂತ ಶ್ರೇಷ್ಠವಾದ ವಿಮೆನ್ ಅನ್ನೋದು ಯುರೋಪಿಯನ್ ಸೊಸೈಟಿಯಲ್ಲಿ ಆ ಕಾಲದಲ್ಲಿ 13-14ನೇ ಉಳಿಗಮಾನ್ಯ ಪದ್ಧತಿಯ ಟೈಮಲ್ಲಿ ಕರೆಯುವಂಥದ್ದು. ಸೊ ಆ ಕಾರಣಕ್ಕೆ ಆಪ್ಷನ್ ಸಿ ತಪ್ಪಾಗಿದೆ. ವಿಜಾರ್ಡ್ ಅನ್ನೋರು ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಗಂಡು ವ್ಯಕ್ತಿ, ಒಬ್ಬ ಗಂಡು ವ್ಯಕ್ತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ವಿಜಾರ್ಡ್ ಅಂತ ಕರೀತಾರೆ. ವಿಚ್ ಅನ್ನೋದೇ ಹೆಣ್ಣು ಮಂತ್ರಗಾತಿಗೆ ಕರೀತಾರೆ. ಸೊ ಇದಕ್ಕೆ ಆಪ್ಷನ್ ಸಿ ಅನ್ನೋದು ರಾಂಗ್. ನೆಕ್ಸ್ಟ್ ಆಪ್ಷನ್ ಡಿ ನೋಡೋಣ. ಸ್ಟ್ಯಾಗು ಸೇಮ್ ಜಿಂಕೆ ಸಮೂಹಕ್ಕೆ ಸಂಬಂಧಪಟ್ಟಂಥ ಒಂದು ಅನಿಮಲ್ಲು. ಹಿಂಡು ಕರೆಕ್ಟ್ ಇದೆ. ಅಂಕಲ್ ಆಂಟ್ ಕರೆಕ್ಟ್ ಇದೆ. ಓಕೆ, ರ್ಯಾಮ್ ನೋಡಿ, ರ್ಯಾಮ್ ಅನ್ನೋದು ಒಂದು ಶಿಪ್, ಅದು ಒಂದು ಕುರಿ ಹೆಸರು, ಅದು ಆ್ಯಕ್ಚುಲಿ ಅದು ಗಂಡು ಕುರಿ. ಈವ್ ಅನ್ನೋದು ಹೆಣ್ಣು ಕುರಿ, ಇದು ಕರೆಕ್ಟ್ ಇದೆ. ಕೋಲ್ಟ್ ಅನ್ನೋದು ಇದೆಯಲ್ಲ, ಅದೊಂದು ಗಂಡು ಹಾರ್ಸ್. ಓಕೆ, ಅದೇನು ಒಂದು ಮೇಲ್ ಹಾರ್ಸು. ಈ ಮೇಲ್ ಹಾರ್ಸ್ಗೆ ಕೋಲ್ಟ್ಸ್ ಅನ್ನೋದು ಇದೆಯಲ್ಲ, ಇದು ರಾಂಗು. ಸೊ ಕೋಲ್ಟ್ಸ್ ಅನ್ನೋದು ಕರಿಯಲ್ಲ. ಗಂಡು ಹಾರ್ಸು ಕೋಲ್ಟ್ ಅಂತಂದರೆ, ಸೊ ಹೆಣ್ಣು ಹಾರ್ಸ್ಗೆ ಕೋಲ್ಟ್ಸ್ ಅಂತ ಕರೆಯಲ್ಲ, ಅದಕ್ಕೆ ಬೇರೆ ಹೆಸರಿರುವಂಥದ್ದು. ಸೊ ನಮಗೆ ಆನ್ಸರ್ ಯಾವುದು? ಆನ್ಸರ್ ಇಲ್ಲಿಗೆ ಸಿ ಮತ್ತು ಡಿ ಎರಡು ತಪ್ಪಾಗಿದೆ. ಸೊ ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್. ಎ ಆ್ಯಂಡ್ ಬಿ ಆರ್ ದಿ ರೈಟ್ ಆನ್ಸರ್ಸ್. ಓಕೆ, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಚೆಕ್ಔಟ್ ಯುವರ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಸೇಮ್ ಆ ಥರನೇ ಮತ್ತೊಂದು ಈ ಕಡೆ ಏನು ಕೊಟ್ಟಿದ್ದಾನೆ, ಅಬ್ಜೆಕ್ಟಿವ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ಕೊಟ್ಟಿದ್ದಾನೆ. ಇಲ್ಲೇನು ಹೇಳಿದಾನೆ ಅವನು, ಅಬ್ಸ್ಟ್ರಾಕ್ಟ್ ನೌನ್ಗಳು ಒಂದು ಕಡೆ ಕೊಟ್ಟಿದ್ದಾನೆ ಮತ್ತು ಅಬ್ಜೆಕ್ಟಿವ್ಸ್ ಕೊಟ್ಟಿದ್ದಾನೆ, ಆಯಿತಾ? ಡೆತ್, ಬ್ರೇವಿಟಿ, ಕ್ಲೆವರ್ನೆಸ್, ಈಸ್, ಇವೆಲ್ಲವೂ ಕೂಡ ಏನು ಈ ಸೈಡು ಅಬ್ಸ್ಟ್ರಾಕ್ಟ್ ನೌನ್ಸ್ಗಳನ್ನ ಕೊಟ್ಟಿದ್ದಾನೆ, ಆಯಿತಾ? ನಾನು ಆಲ್ರೆಡಿ ಹ್ಯಾವ್ ಟಾಟ್ ಯು ದ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್. Abstract noun ಅಂದ್ರೆ ಏನು? Abstract noun is also a noun, a naming word which explains so which refers to certain things which we can experience but we cannot explain. Okay, death ಅನ್ನೋದು ಕೂಡ ಏನು abstract noun. ಸೊ ಇದ್ರದ್ದು ಅಬ್ಜೆಕ್ಟಿವ್ ಆಗಿ ಏನು ಬಳಸ್ಬೋದು, ಡೆಡ್, ಇದು ಕರೆಕ್ಟ್ ಇದೆ, ಸರಿ ಇದೆ. ಬ್ರೇವಿಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನು. ಇದಕ್ಕೆ ಏನು ಬ್ರೀಫ್ ಅನ್ನೋದು ಏನಾಗಿದೆ, ಇದ್ರದ್ದು ಅಬ್ಜೆಕ್ಟಿವ್ ಆಗಿದೆ, ಕರೆಕ್ಟ್ ಇದೆ. ಕ್ಲೆವರ್ನೆಸ್, ಇದು ಕರೆಕ್ಟ್ ಇದೆ. ಈಸಿ. ಸೊ ಇಲ್ಲಿಗೆ ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟು ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ಫೈನ್ನೆಸ್ ಅಬ್ಸ್ಟ್ರಾಕ್ಟ್ ಫೈನ್. ಸೊ ಇಲ್ಲಿ ನೋಡಿ, ಪ್ರೌಡ್ ಇದೆ, ಬಟ್ ಇಲ್ಲೇನಿದೆ, ಪ್ರೋಡ್ ಇದೆ. ಸೊ ಪ್ರೋಡ್ ಈಸ್ ನಥಿಂಗ್ ಬಟ್ ಬ್ರೇವ್. ಇಟಾಲಿಯನ್ ಮೀನಿಂಗಲ್ಲಿ ಬ್ರೇವ್ ಮ್ಯಾನ್ ಅಂತ. The meaning of this word proud in Italic language is brave man. However, ಇಲ್ಲಿ proud ಇದೆ. Proud is I am proud of you. Adjective ಆಗಿ ಬಳಸ್ಬೋದು ಪ್ರೌಡ್ನ, ಬಟ್ proud ಅನ್ನೋದನ್ನ ಬಳಸಕ್ಕೆ ಬರಲ್ಲ. ಇಲ್ಲಿ ಆಪ್ಷನ್ ಬಿ ಅನ್ನೋದು ರಾಂಗ್ ಇದೆ.
ಸೊ ವೈಡ್ ವಿಡ್ತ್ ಓಕೆ, ಝೀಲಸ್ ಕರೆಕ್ಟ್ ಇದೆ. ಸೊ ಇದನ್ನು ಬಳಸ್ಬೋದು. ಬಟ್ ಆದರೆ ಗ್ರೂಪ್ ಬಿ ವರ್ಡು ತಪ್ಪಾಗಿದೆ. ಯಾಕೆ? ಪ್ರೌಡ್ ಆಗಬೇಕು, ಪ್ರೈಡ್ ಆಗಬೇಕಾಯ್ತು, ಅಬ್ಸ್ಟ್ರಾಕ್ಟ್ ನೌನು ಪ್ರೈಡ್ ಆಗಬೇಕಾಯ್ತು, ಬಟ್ ಪ್ರೌಡ್ ಕೊಟ್ಟಿಯಾನೆ. ಸೊ ಇಂಟೆನ್ಷನಲಿ ಹ್ಯಾಸ್ ಗಿವನ್ ಟು ಕನ್ಫ್ಯೂಸ್ ಯು, ಬಟ್ ಆ್ಯಕ್ಚುಲಿ ದಿಸ್ ಈಸ್ ದ ರಾಂಗ್ ಆನ್ಸರ್. ಓಕೆ, ಸೊ ಅಲ್ಲಿಗೆ ಗ್ರೂಪ್ ಬಿ ರಾಂಗ್. ನೆಕ್ಸ್ಟ್ ಗ್ರೂಪ್ ಸಿ ನೋಡೋಣ. ಪರ್ಫೆಕ್ಷನ್ ಪರ್ಫೆಕ್ಟ್, ರೈಟ್. ಸ್ಕೇರ್ಸಿಟಿ ಸ್ಕೇರ್ಸ್, ಓಕೆ, ರೈಟ್. ಆಂಬಿಷನ್ ಆಂಬಿಷಿಯಸ್, ರೈಟ್. ಬ್ಯಾಡ್ನೆಸ್ ಬ್ಯಾಡ್, ರೈಟ್. ಸೊ ಇವನ್ನೆಲ್ಲವೂ ಇದು ಗ್ರೂಪ್ ಸಿ ಸರಿ ಇದೆ. ಗ್ರೂಪ್ ಎ ಗ್ರೂಪ್ ಸಿ ಸರಿ ಇದೆ. ನೆಕ್ಸ್ಟ್ ಗ್ರೂಪ್ ಡಿ ನೋಡೋಣ. ಓಕೆ, ಬೋರ್ಡಮ್ ನೋಡಿ, ಬೋರ್ಡಮ್ ಅಬ್ಸ್ಟ್ರಾಕ್ಟ್ ನೌನ್, ಬೋರ್ಡ್ ಸರಿ ಇದೆ, ಅಬ್ಜೆಕ್ಟಿವ್. ಕ್ಯೂಟ್ನೆಸ್ ಕರೆಕ್ಟು, ಕ್ಯೂಟ್ ಕರೆಕ್ಟು. ನೋಡಿ, ಫೈತು ಫೂಲಿಶು, ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಫೂಲಿಶ್ ಆ್ಯಂಡ್ ಫೈತ್. ಫೈತ್ಗೂ ಫೂಲಿಶ್ಗೂ ಏನೂ ಇದಿಲ್ಲ. ಇಟ್ ಈಸ್ ಆಲ್ಸೋ ನೌನ್ ಫೈತ್. ಫೂಲಿಶ್ ಈಸ್ ಆನ್ ಅಬ್ಜೆಕ್ಟಿವ್. ಸೊ ಬಟ್ ಫೂಲಿಶ್ನೆಸ್ ಶುಡ್ ಬಿ ದಿ ರೈಟ್ ಅಬ್ಸ್ಟ್ರಾಕ್ಟ್ ನೌನ್. ಫೂಲಿಶ್ನೆಸ್ ಅನ್ನೋದಲ್ಲಿ ಏನಾಗಬೇಕು? ರೈಟ್ ಅಬ್ಸ್ಟ್ರಾಕ್ಟ್ ನೌನ್ ಆಗಬೇಕು. ಬಟ್ ಇಲ್ಲಿ ಫೂಲಿಶ್ ಕೊಟ್ಟಿದ್ದಾನೆ, ಇಲ್ಲಿ ಫೈತ್ ಕೊಟ್ಟಿದ್ದಾನೆ. ಸೊ ಇಲ್ಲಿಗೆ ಇದು ರಾಂಗ್ ಆಗುತ್ತೆ. ಸ್ಪ್ಲೆಂಡಿಡ್ಡು ಓಕೆ ಅಬ್ಜೆಕ್ಟಿವ್, ಸ್ಪ್ಲೆಂಡೋರ್ ಅಬ್ಸ್ಟ್ರಾಕ್ಟ್ ನೌನ್, ಇದು ಕರೆಕ್ಟ್ ಇದೆ. ಸೊ ಇಲ್ಲಿಗೆ ಆನ್ಸರು, ಸೊ ಗ್ರೂಪ್ ಡಿನೂ ಕೂಡ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಗ್ರೂಪ್ ಡಿ ರಾಂಗ್ ಮತ್ತು ಗ್ರೂಪ್ ಬಿ ರಾಂಗ್. ಸೊ ಅಲ್ಲಿಗೆ ಆನ್ಸರ್ ಏನು? ಎ ಮತ್ತು ಸಿ. ಎ ಆ್ಯಂಡ್ ಸಿ ಈಸ್ ಯುವರ್ ಆನ್ಸರ್. ಓಕೆನಾ? A and C is your answer. Okay, this is what you have to understand. Next, let us go to the next question. ಆಯಿತು, ಇಲ್ಲಿ ನೋಡಿ, figure of speech. Again, we had question on figure of speech in your previous Hyderabad Karnataka PDO paper 2. ಸೊ ಇಲ್ಲಿಗೆ ಡೈರೆಕ್ಟ್ ಲಿಟ್ರಲಿ ಏನು ಮೆಟಾಫರ್ ಮೇಲೆ ಕ್ವಶನ್ ಇದೆ, ಹೈಪರ್ಬೋಲ್ ಮೇಲೆ ಕ್ವಶನ್ ಇದೆ, ಪರ್ಸಾನಿಫಿಕೇಶನ್ ಮೇಲೆ ಕ್ವಶನ್ ಇದೆ, ಪ್ಯಾರಾಡಾಕ್ಸ್ ಮೇಲೆ ಕ್ವಶನ್ ಇದೆ. ಆಮೇಲೆ ಒನ್ ಮೋರ್ figure of speech you can see oxymoron. ಸೊ ಇದ್ರ ಮೇಲೆ ಕ್ವಶನ್ಸ್ ಇದೆ. ಸೊ ಇಟ್ ಟೇಕ್ಸ್ ಮಚ್ ಟೈಮ್ ಇಫ್ ಐ ಗೋ ಆನ್ ಎಕ್ಸ್ಪ್ಲೈನಿಂಗ್ ಆಲ್ ದ ಥಿಂಗ್ಸ್, ಹೈಪರ್ಬೋಲು, ಮೆಟಾಫರು, ಪರ್ಸಾನಿಫಿಕೇಶನ್ ಏನೆನ್ನೋದು. ಬಟ್ ಇದಕ್ಕೆಲ್ಲ ರೈಟ್ ಆನ್ಸರ್ ಏನು ಅಂತಂದರೆ ಓಕೆ, ಸೊ ಎ ಬಿ ಸಿ ಡಿ. ಸೊ ಆಪ್ಷನ್ ಎ ಅನ್ನೋದೇ ಸರಿಯಾದ ಆನ್ಸರ್. ಯಾಕೆ? ಇಲ್ಲಿ ಮೆಟಾಫರ್ ಅನ್ನೋದು, ಸೊ ವಿ ಯೂಸ್ ಇಟ್ ಟು ಕಂಪೇರ್ ಟು ಅನ್ಲೈಕ್ ಥಿಂಗ್ಸ್, ಅಂದರೆ ಅನ್ಕಾಮನ್ ಥಿಂಗ್ಸ್. ಕಾಮನ್ ಆಗಿ ಇಲ್ದಲೇ ಇರೋ ಎರಡು ವಸ್ತುಗಳನ್ನ ನಾವೇನು ಮಾಡ್ತೀವಿ, ಇಲ್ಲಿ ಕಂಪೇರ್ ಮಾಡ್ತೀವಿ. ಸೊ ಲಿಟ್ರಲಿ ಲಾಸ್ಟ್ ನೈಟ್ ದೇ ಡೈಡ್ ಆಫ್ ಲಾಫ್ಟರ್. ಸೊ ನೋಡಿ, ಲಾಸ್ಟ್ ನೈಟು ಮತ್ತು ಲಾಫ್ಟರ್ಗೂ, ನೈಟು ಮತ್ತು ಲಾಫ್ಟರ್ ಅವೆರಡು ಅನ್ಕಾಮನ್ ಥಿಂಗ್ಸು. ಅವನ್ನ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಕಂಪೇರ್ ಮಾಡ್ತಿದ್ದೀವಿ. ಓಕೆ, ದ ಟೈಟಾನಿಕ್ ಶಿಪ್ ಡ್ರೌನ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ಸಿ. ಸೊ ಟೈಟಾನಿಕ್ ಶಿಪ್ ಅನ್ನೋದು ಇಟ್ಸ್ ಅ ಕೈಂಡ್ ಆಫ್ ಎಕ್ಸಾಜರೇಷನ್, ಹೈಪರ್ಬೋಲಿಕ್ ಆಗಿ ಹೇಳುವಂಥದ್ದು. ಸೊ ಉತ್ಪ್ರೇಕ್ಷೆಯಾಗಿ ಹೇಳುವಂತಹ ಒಂದು ಸೆಂಟೆನ್ಸ್ ಆಗುತ್ತೆ ಹೈಪರ್ಬೋಲ್. ಲೈಫ್ ಇನ್ ಡೆತ್, ಡೆತ್ ಇನ್ ಲೈಫ್. ಲೈಫ್ ಅನ್ನೋ ಡೆತ್ ಇನ್ ಲೈಫ್. ನೋಡಿ ಉಲ್ಟಂಪಲ್ಟ ಇದೆ. ಸೊ ಇದರ ನಾವು ಏನು ಮಾಡ್ತಿದ್ದೀವಿ, ಪರ್ಸಾನಿಫಿಕೇಶನ್ ಮಾಡ್ತಿದ್ವಿ. ಅಂದರೆ ಸೊ ನಾವು ಒಂದು ಅನಿಮಲ್ನ ಹ್ಯೂಮನ್ನು ಮಾಡ್ಬೋದು, ಒಂದು ಹ್ಯೂಮನ್ನ ಅನಿಮಲ್ಲು ಮಾಡ್ಬೋದು. ಯಾವುದ್ರ ಮುಖಾಂತರ? ಪರ್ಸಾನಿಫಿಕೇಶನ್. ಲೈಫ್ನ ಡೆತ್ ಮಾಡ್ಬೋದು, ಡೆತ್ನ ಲೈಫ್ ಮಾಡ್ಬೋದು. ಯಾವುದು? ಪೊಯೆಟಿಕ್ ಲ್ಯಾಂಗ್ವೇಜಲ್ಲಿ. ಸೊ ಅದ್ರ ಮೇಲೆ ಕ್ವಶನ್ನು. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ. ನೆಕ್ಸ್ಟ್ ಬರೋಣ. ಇಲ್ಲೇನು ಕೊಟ್ಟಿಯಾನೆ, ಮತ್ತು ಸಿನಾನಿಮ್ ಮೇಲೆ ಕ್ವಶನ್ ಇದೆ ನೋಡಿ. ಸಿನಾನಿಮ್ ಮೇಲೆ ಕ್ವಶನ್ ಇದೆ. ಸೊ ಸಮಾನಾರ್ಥಕ ಪದದ ಮೇಲೆ ಕ್ವಶನ್ ಇದೆ. ಲೆಥರ್ಜಿಕ್ ಅನ್ನೋ ಪದ, ಸ್ಲಗ್ಗಿಶ್ ಅನ್ನೋ ಪದದ್ದು ಮೀನಿಂಗ್ ಏನು ಅಂತ ಕೇಳಿದ್ದಾನೆ ಅವನು. ಸೊ ಆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಥರ್ಜಿಕ್ ಅಂದರೆ ಏನು? ತುಂಬ ಲೇಸಿ. ಓಕೆ, ಸ್ಲಗ್ಗಿಶ್ ಅಂದರೆ ತುಂಬ ಸ್ಲೋ. ಅಲ್ಲಿಗೆ ಆನ್ಸರ್ ಏನು? ಇನ್ಆಕ್ಟಿವ್ ಅನ್ನೋದು ಆನ್ಸರ್ ಆಗುತ್ತೆ. ಆರ್ಡುವಸ್, ಸ್ಟ್ರೈನ್ಯೂಸ್, ವಿಗರಸ್ ಇವೆಲ್ಲವೂ ಕೂಡ ಸಿನನಿಮ್ಸ್ ಆಗುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇನ್ನೇನು ರಿಪ್ರಿಮ್ಯಾಂಡ್. ಸೊ ಮತ್ತೆ ಒಂದು ಪದ ಕೊಟ್ಟಿದ್ದಾನೆ, ರಿಪ್ರಿಮ್ಯಾಂಡ್ ಮತ್ತು ಅಡ್ಮಾನಿಷ್. ಓಕೆ, ರಿಪ್ರಿಮ್ಯಾಂಡ್ ಮತ್ತು ಅಡ್ಮಾನಿಷ್ ಅನ್ನೋ ವರ್ಬು. ಸೊ ಇದ್ರದ್ದು ಮೀನಿಂಗ್ ಏನು ಅಂತಂದರೆ ರೆಬ್ಯೂಕ್ ಅಂತ. ಓಕೆನಾ? ಸೊ ಇದ್ರ ಮೀನಿಂಗು ರೆಬ್ಯೂಕ್, ಬೈಯೋದು. ಆಯಿತಾ? ಸೊ ಗದರಿಸೋದು, ಸೊ ಬೈಯೋವಂಥದ್ದು ಅಂತ. ಸೊ ಇದು ಸಿನಾನಿಮ್ ಆಗುತ್ತೆ. ಇದು ಸರಿ ಆನ್ಸರ್. ನೆಕ್ಸ್ಟು ಇಲ್ಲಿ ಕೇಳಿದ್ದಾನೆ ರ್ಯಾಮಿಫಿಕೇಷನ್ ಅಂದರೆ ಏನು ಅಂತ. ಸೊ ರ್ಯಾಮಿಫಿಕೇಷನ್ ವರ್ಡ್ನ ಮೀನಿಂಗ್ ಏನು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಕಾನ್ಸಿಕ್ವೆನ್ಸಸ್, ಎಫೆಕ್ಟ್ಸ್ ಅನ್ನೋದು ಆಗುತ್ತೆ. ಸೊ ಇವೆಲ್ಲವೂ ಕೂಡ ಸಿನಾನಿಮ್ಸ್. ಇವಿಷ್ಟು ಸರಿ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಕ್ವಶನ್ ಟ್ಯಾಗು ಯಾವ ಕೈಂಡ್ ಆಫ್ ಇದ್ರ ಮೇಲೆ ನಾನು ನಿಮಗೆ ಹೇಳಿದೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಅಸರ್ಟಿವ್ ಸೆಂಟೆನ್ಸ್, ನೆಕ್ಸ್ಟು ಅಸರ್ಟಿವ್ ಕಮಾಂಡಿಂಗ್ ಸೆಂಟೆನ್ಸ್, ಆಯಿತಾ, ಇಂಟರಾಗೇಟಿವ್ ಸೆಂಟೆನ್ಸ್, ಆ ಥರ ಎಲ್ಲ ಕ್ವಶನ್ ಕೇಳಿದಾನಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ? ಶುಡ್ ನಾಟ್ ವಿ. ಯಾಕೆ? ಡೋಂಟ್ ವಿ ಅನ್ನೋದು ಬಳಸಕ್ಕೆ ಬರಲ್ಲ. ಅರಂಟ್ ವಿ ಅನ್ನೋದು ಇಲ್ಲ ಆಪ್ಷನಲ್ಲಿ ಏನಿಲ್ಲ,
ಅರಂಟ್ ವಿ ಅನ್ನೋದು ಆ ಹೆಲ್ಪಿಂಗ್ ವರ್ಬೇ ಇಲ್ಲ. ಸೊ ಶಲ್ ವಿ ಅನ್ನೋದು ಅಲ್ಲಿ ಶಲ್ ಅನ್ನೋದು ಕೂಡ ಏನಾಗಿಲ್ಲ, ಯೂಸ್ ಆಗಿಲ್ಲ. ಬಟ್ ಇದು ನಾವು ಲೆಟಸ್ ಮೇಕ್ ಅ ರೆಸಲ್ಯೂಷನ್ ಆನ್ ಬ್ಯಾನಿಂಗ್ ಪ್ಲಾಸ್ಟಿಕ್ ಯೂಸೇಜ್. ಅಂದರೆ ನಾವೊಂದು ರೆಸಲ್ಯೂಷನ್ನ ಮಾಡ್ತಿದ್ದೀವಿ, ಒಂದು ನಿರ್ಧಾರ ಮಾಡ್ತಿದ್ದೀವಿ, ಅದು ಹೆಂಗಿದೆ ಆರ್ಡರಿಂಗ್ ಕೈಂಡ್ ಆಫ್ ಇದೆ. ಸೊ ಈ ಲೆಟರ್ಸ್ ಅನ್ನೋದು ಇದೆಯಲ್ಲ, ಈ ಲೆಟರ್ಸ್ ಅನ್ನೋದು ಅಬ್ಜೆಕ್ಟಿವ್ ಪ್ರೊನೌನ್, ಅದು ಸಬ್ಜೆಕ್ಟಿವ್ ಪ್ರೊನೌನ್ ಏನಾಗುತ್ತೆ, ವಿ ಆಗುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟು, ಸೊ ಈ ಪ್ಯಾಸೇಜ್ ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ದ ಪ್ಯಾಸೇಜ್ ಈಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ದೋಸ್ ಹೂ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಬಟ್ ಅದನ್ನು ಕರೆಕ್ಟಾಗಿ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸ್ಟ್ರೈಟ್ ಅವೇ ಗೋ ಟು ದ ಕ್ವೆಶನ್ಸ್ ಆ್ಯಂಡ್ ಲೆಟ್ ಮಿ ಆನ್ಸರ್. ದ ಪ್ಯಾಸೇಜ್ ಈಸ್ ಅಬೌಟ್ ಏನು ಅಂತಂದರೆ ಒಂದು COH ಮೇಲೆ, ಅದು ಅಂದರೆ ಥೀಮ್ ಕೇಳಿಲ್ಲ. ಸೊ ಈ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಅಂತಂದರೆ ಏನು, ಯಾವ ಒಂದು ಘಟನೆ ಬಗ್ಗೆ ಮಾತಾಡ್ತಿದೆ ಅಂದರೆ, ಒಂದು OH ಅಂದರೆ ಏನು, OH ಅಂತಂದರೆ ಜರ್ನಿ. OH ಅಂದರೆ ಏನು, ಜರ್ನಿ. ಓಕೆ, ಒಂದು ಜರ್ನಿ ಬಗ್ಗೆ ಮಾತಾಡ್ತಿದೆ, ಒಂದು ಜರ್ನಿ ಬಗ್ಗೆ ಮಾತಾಡ್ತಿದೆ. ಸೊ ಆ ಕಾರಣಕ್ಕೆ ಆಪ್ಷನ್ ಎ ಈಸ್ ಹ್ಯಾವಿಂಗ್ ಇಟ್ಸ್ ಆನ್ಸರ್ ಇನ್ ಥರ್ಡ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ಹಾಂ, ಇಲ್ಲೇನು ಕೇಳಿದ್ದಾನೆ, ದ ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ಕಮಾಂಡರ್ ಆಫ್ ದಿ ಹೋಪ್ ವೆಲ್ ಅನ್ನೋ ಒಂದು ಪದ ಬಳಸಿದ್ದಾರೆ. ಹೋಪ್ ವೆಲ್ ಅನ್ನೋದು ಏನಾಗುತ್ತೆ, ಒಂದು ಶಿಪ್ ಹೆಸರು. ಆ ಶಿಪ್ನ ಕಮಾಂಡರ್ ಅವನೇನು ಮಾಡ್ತಾನೆ, ಸೊ ದ ಸ್ಪೀಕರ್ ಆಫ್ ದಿ ಪ್ಯಾಸೇಜ್ನ ಇನ್ವೈಟ್ ಮಾಡ್ತಾನೆ. ಸೊ ಅಲ್ಲಿಗೆ ಆಪ್ಷನ್ ಏನು, 53ಗೆ ಆಪ್ಷನ್ ಏನು, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಇಲ್ಲಿ ನೋಡಿ, ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್. ಸೊ ಆ ಪ್ಯಾಸೇಜಲ್ಲಿ ಬಳಸಿರುವಂತಹ ಪದ, ಆ ಸ್ಪೀಕರ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್. ಸೊ ಈ ಒಂದು ಸೆಂಟೆನ್ಸ್ನ ಅರ್ಥ ಕೊಟ್ಟಿದ್ದಾನೆ, ಯಾವುದು ಸರಿಯಾದ ಅರ್ಥ ವಿತ್ ರೆಸ್ಪೆಕ್ಟ್ ಟು ದ ಪ್ಯಾಸೇಜ್ ಅಂತ ಕೇಳಿದ್ರೆ, ಹಿ ವುಡ್ ಕನ್ಸೋಲ್ ದ ಕ್ಯಾಪ್ಟನ್ ಟು ಲೀವ್ ದೆಮ್ ಹಾರ್ಮ್ಲೆಸ್ ಆಗಿ ಬಿಡ ಅಂತ. ಸೊ ಇಲ್ಲಿಗೆ ಆಪ್ಷನ್ನು ಎ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಆಂಟೋನಿಮ್ ಕೇಳಿದ್ದಾನೆ ಅವನು, ಯಾವುದಕ್ಕೆ, ಆಂಟೋನಿಮ್ ವೆಹಿಮೆನ್ಸ್ ಅಂದರೆ ತುಂಬ ಇಂಟೆನ್ಸಿಫೈ ಆಗಿ, ಫೋರ್ಸ್ಫುಲ್ ಆಗಿ, ತುಂಬ ಗಾಢವಾಗಿ ಹೇಳುವಂಥದ್ದು. ಸೊ ಇದಕ್ಕೆ ಆಪ್ಷನ್ ಫರ್ವರು ಸೇಮ್ ಆಗುತ್ತೆ, ಆರ್ಡುವಸ್, ವಿಗರಸ್ ಇವೆಲ್ಲವೂ ಕೂಡ ಇದಕ್ಕೆ ಏನಾಗುತ್ತೆ, ಸಿನಾನಿಮ್ ಆಗುತ್ತೆ. ಅಪತಿ, ಓಕೆ, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಅಪತಿ ಅಂದರೆ ಏನು, ಇಲ್ಲಿ ತುಂಬ ಅವನು ಆಂಟೋನಿಮ್ ಕೇಳಿರೋದು, ಸಿನಾನಿಮ್ ಅಲ್ಲ, ಆಂಟೋನಿಮ್ ಆಗಿದ್ರೆ. ಸೊ ವೆಹಿಮೆನ್ಸ್ ಅಂದರೆ ಏನು, ತುಂಬ ಫೋರ್ಸ್ಫುಲ್ಲಾಗಿ, ತುಂಬ ಸೀರಿಯಸ್ ಆಗಿ ಹೇಳುವಂಥದ್ದು. ಇಲ್ಲಿ ಅಪತಿ ಅನ್ನೋದು ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಇಲ್ಲದಲೇ ಸುಮ್ಮನೆ ಏನೋ ಕಾಟಾಚಾರಿಗೆ ಹೇಳುವಂಥದ್ದು. ಸೊ ಇಲ್ಲಿ ಈ ಪದ ಸರಿಯಾಗುತ್ತೆ, ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಹಾಂ, ಇಲ್ಲಿ ನೋಡಿ, ಇಲ್ಲಿ ಇನ್ ದ ಪ್ಯಾಸೇಜ್ ದ ವರ್ಡ್ ಕೌಂಟೆನೆನ್ಸ್ ಅನ್ನೋ ಪದ ಕೊಟ್ಟಿದ್ದಾನೆ, ಪ್ಯಾಸೇಜಲ್ಲಿ ಯೂಸ್ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತ ಕೇಳಿದರೆ, ಫೇಶಿಯಲ್ ಎಕ್ಸ್ಪ್ರೆಷನ್, ನಮ್ಮ ಒಂದು ಹೊರಗಿನ ನೋಟ, ಫೇಶಿಯಲ್ ಎಕ್ಸ್ಪ್ರೆಷನ್, ಒಂದು ಮುಖದ ಛಾಯೆ. ಸೊ ನಾವು ಇಫ್ ವಿ ಸಿ ಅ ಪರ್ಸನ್ ಫ್ರಮ್ ನಾರ್ತ್ ಈಸ್ಟರ್ನ್ ಪಾರ್ಟ್, ಅಸ್ಸಾಂ ವ್ಯಕ್ತಿನ ನೋಡಿದ್ರೆ ನಾವು ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ. ಇಫ್ ವಿ ಫೈಂಡ್ ಅ ಪರ್ಸನ್ ಫ್ರಮ್ ಚೈನಾ, ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಈಸ್ ಆರಿಜಿನಾಲಿಟಿ ಆರ್ ಈಸ್ ಐಡೆಂಟಿಟಿ. ಸೊ ಇದನ್ನು ನಾವು ಆರಿಜಿನಾಲಿಟಿ ಆಗಲಿ ಐಡೆಂಟಿಟಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ, ಬೇಸ್ಡ್ ಆನ್ ದಿಸ್ ಕೌಂಟೆನೆನ್ಸ್, ದೇರ್ ಅಪಿಯರೆನ್ಸ್ನ ನೋಡಿ ನಾವು ಏನು ಮಾಡ್ಬೋದು, ಫೈಂಡ್ ಮಾಡ್ಬೋದು. ಸೊ ಇಲ್ಲಿಗೆ ಆನ್ಸರ್ 56ಕ್ಕೆ ಬಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ನು ಮತ್ತೆ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳಿದ್ದಾನೆ. ವಿ ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್ ಆನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಯು ಸಿ ದಟ್ ನಾನು ಹೇಳಿದ್ದೆ ನಿಮಗೆ ಯಾವುದ್ರ ಮೇಲೆ ಕೇಳಿದ್ದಾನೆ, ಇಂಟರಾಗೇಟಿವ್ ಸೆಂಟೆನ್ಸ್ ಆರ್ಡರ್ ಮೇಲೆ ಕೇಳಿದ್ದಾನೆ. ಇನ್ ದ ಸೇಮ್ ಪ್ಯಾಟರ್ನ್ ಐ ಹ್ಯಾವ್ ಟೇಕನ್ ಅಪ್ ಅನದರ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ಡೂ. ಅದು ಡೂ ಫಾರ್ಮಿಂದನೇ ಸ್ಟಾರ್ಟ್ ಆಗಿರುವಂಥ ಸೆಂಟೆನ್ಸ್ನ ತೊಗೊಂಡು ನಾವು ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ ಇನ್ ಆರ್ ವಿಡಿಯೋ. ಸೊ ಇನ್ ದ ಸೇಮ್ ಪ್ಯಾಟರ್ನ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್, ಡು ಯು ಹೇಟ್ ಮೀ. ಇಲ್ಲಿ ಯಾವುದು ಡೂ ಅಂತ ಬಂದಿದೆ. ಡೂ ಅಂತಂದರೆ ಏನು, ಅದು ಪ್ರೆಸೆಂಟ್ ಟೆನ್ಸ್ ಅಂತ ನಮಗೆ ಗೊತ್ತಾಯಿತು. ಸೊ ಡೂ ಅಂತಂದರೆ ಅದರಲ್ಲೂ ಕೂಡ ಏನಾಗಿದೆ, ಪ್ರೆಸೆಂಟ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಸಬ್ಜೆಕ್ಟ್ ಏನಾಗಿದೆ, ಯು ಸಬ್ಜೆಕ್ಟು, ಹೇಟ್ ಅನ್ನೋದು ವರ್ಬು, ಆಬ್ಜೆಕ್ಟ್ ಏನಾಗಿದೆ, ಮೀ ಆಬ್ಜೆಕ್ಟ್. ಸೊ ವಾಟ್ ಈಸ್ ದಿ ಫಾರ್ಮುಲಾ ಆಫ್ ಪ್ಯಾಸಿವ್ ವಾಯ್ಸ್? ಪ್ಯಾಸಿವ್ ವಾಯ್ಸ್ನ ಫಾರ್ಮುಲಾ ಏನು, ಫಸ್ಟು ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗುತ್ತೆ, ಇಲ್ಲಿ ನೋಡ್ಕೊಳ್ಳೋಣ. ಸೊ ಬಟ್ ಇದು ನಾವೇನು ಮಾಡಬೇಕು, ಇದನ್ನು ನಾವು ಕ್ವಶನ್ ಟ್ಯಾಗ್ ಥರನೇ ಇಟ್ಕೋಬೇಕು, ಅದನ್ನು ಯಾವುದೇ ರೀತಿ ಚೇಂಜ್ ಮಾಡೋ ಹಾಗಿಲ್ಲ. ಓಕೆ, ಈಗ ಸಬ್ಜೆಕ್ಟ್ ಯು ಇದೆ, ವರ್ಬ್ ಇದೆ. ಓಕೆ, ಈಗ ನಾವು ಈ ಡೂನ ಯಾಕೆ ಮೀ ಇದ್ದಿದ್ದು, ಆಬ್ಜೆಕ್ಟ್ ಏನಾಗಿದೆ ಇಲ್ಲಿ, ಆಬ್ಜೆಕ್ಟ್ ಮೀ ಅನ್ನೋದಿದೆ. ಮೀ ಅನ್ನೋದು ಏನಾಗಿದೆ, ಸಬ್ಜೆಕ್ಟಿವ್ ಪ್ರನೌನ್. ಅದು ಯಾವುದ್ರದ್ದು, ಆಬ್ಜೆಕ್ಟಿವ್ ಪ್ರನೌನ್ ಇದು ಮೀ ಅನ್ನೋದು. ಯಾವುದ್ರದ್ದು ಸಬ್ಜೆಕ್ಟಿವ್ ಪ್ರನೌನ್, ಐ ಅನ್ನೋದು ಸಬ್ಜೆಕ್ಟಿವ್ ಪ್ರನೌನ್ ಆದರೆ ಅದು ಆಬ್ಜೆಕ್ಟಲ್ಲಿ ಹೋದರೆ ಏನಾಗುತ್ತೆ, ಮೀ ಆಗುತ್ತೆ. ಸೊ ಅಲ್ಲಿಗೆ ಐ ಅನ್ನೋದು ಕರೆಕ್ಟ್ ಇದೆ. ಐ ಅನ್ನೋದು ಗೊತ್ತಾಯ್ತು ಈಗ ನಮಗೆ, ಇದು ಸಬ್ಜೆಕ್ಟ್ ಆಗುತ್ತೆ.
ಓಕೆ, ಐ ಅಂತ ಬಂದರೆ ನಾವು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟಲ್ಲಿ ಅಥವಾ ಪ್ರೆಸೆಂಟ್ ಬಿ ಫಾರ್ಮ್ ಬಿ ಪ್ರೆಸೆಂಟ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ನಾವು ಏನು ಬಳಸ್ತೀವಿ, ಆ್ಯಮ್. ಸೊ ಅಲ್ಲಿಗೆ ಆ್ಯಮ್ ಐ. ಸೊ V1 ಇದ್ದಿದ್ದು ಏನಾಗುತ್ತೆ, V3 ಆಗುತ್ತೆ. ಬೈ ಆ್ಯಡ್ ಮಾಡ್ತೀವಿ, ಯು ಇದ್ದಿದ್ದು ಯು ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಆಮ್ ಐ ಹೇಟೆಡ್ ಬೈ ಯು, ಆಮ್ ಐ ಹೇಟೆಡ್ ಬೈ ಯು ಅನ್ನೋದು ಸರಿ. ಯು ಅನ್ನೋದು ಸಬ್ಜೆಕ್ಟಿವ್ ಪ್ರೊನೌನು ಅದೇ, ಆಬ್ಜೆಕ್ಟಿವ್ ಪ್ರೊನೌನು ಅದೇ. ಸೊ ಆಪ್ಷನ್ ಈಸ್ 4th. ಓಕೆ, ಆಪ್ಷನ್ ಯಾವುದು, 4th. ನೆಕ್ಸ್ಟ್ 58th ಕ್ವಶನ್ ನೋಡೋಣ. ಸೇಮ್ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳಿದ್ದಾನೆ. ಅದರಲ್ಲೂ ಕೂಡ ಯಾವುದು ಪಾಸ್ಟ್ ಕಂಟಿನ್ಯೂಯಸ್ ಸೆಂಟೆನ್ಸ್ನ ಕೊಟ್ಟು ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾನೆ. ವಿ ಹ್ಯಾವ್ ಕನ್ವರ್ಟೆಡ್ 2 sentences into passive voice from active voice, okay, in our previous video. ಓಕೆ, ಇಲ್ಲಿ ನೋಡಿ, ದೇ ವರ್ ಡ್ರೈವಿಂಗ್ ಅ ನ್ಯೂ ಕಾರ್ ಅನ್ನೋದೇನು ಆಬ್ಜೆಕ್ಟು, ಡ್ರೈವಿಂಗ್ ಅನ್ನೋದೇನು ವರ್ಬು ING ಫಾರ್ಮು, ವರ್ರು, ಮತ್ತು ದೇ ಅನ್ನೋದು ಸಬ್ಜೆಕ್ಟು. ಸೊ ಈಗ ಆಬ್ಜೆಕ್ಟ್ನ ಫಸ್ಟಿಗೆ ತೊಗೊಂಬರೋಣ. ಆ ನ್ಯೂ ಕಾರ್ ಅನ್ನೋದು ಎಲ್ಲ ಕಡೆ ಇದೆ. ಸೊ ಬಟ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದೆ. ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಏನು ಮಾಡಬೇಕು ನಾವು, ಬೀಯಿಂಗ್ ಆ್ಯಡ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ. ಓಕೆ, ಅ ನ್ಯೂ ಕಾರ್ ವಾಸ್ ಬೀಯಿಂಗ್ ಡ್ರೈವನ್ ಬೈ ದೆಮ್. ಆಪ್ಷನ್ ಸಿ ಅನ್ನೋದು ಸರಿಯಾಗಿದೆ. ಇಫ್ ಯು ಹ್ಯಾಡ್ ಪ್ರಾಕ್ಟೀಸ್ ದ ರೆಸ್ಟ್ ಆಫ್ ದ ಕ್ವೆಶನ್ಸ್ ವಿಚ್ ಐ ಪೋಸ್ಟೆಡ್ ಇನ್ ಮೈ PPT, ಇಟ್ ವುಡ್ ಹ್ಯಾವ್ ಬೀನ್ ಈಸಿ ಫಾರ್ ಯು ಟು ಆನ್ಸರ್ ಇನ್ ಯುವರ್ ಟುಡೇಸ್ ಎಕ್ಸಾಮ್. ಓಕೆ, ಆಪ್ಷನ್ ಸಿ ಅನ್ನೋದು ಸರಿ. ನೆಕ್ಸ್ಟ್ ಮತ್ತೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚು ಐ ಕುಡ್ ನಾಟ್ ಏಬಲ್ ಟು ಟಚ್ ಅಪ್ ಆನ್ ದಿಸ್ ಕಾನ್ಸೆಪ್ಟ್ ಡ್ಯೂ ಟು ವೆರಿ ಶಾರ್ಟೇಜ್ ಆಫ್ ಟೈಮ್. ಸೊ ಇಲ್ಲಿಗೆ ಏನು ಕೇಳಿದ್ದಾನೆ, ಒಂದು ಡೈರೆಕ್ಟ್ ಸೆಂಟೆನ್ಸ್ ಕೊಟ್ಟು ಅದರದ್ದು ಇಂಡೈರೆಕ್ಟ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡೋಣ, ಹೀ ಮತ್ತು ರಿಪೋರ್ಟಿಂಗ್ ವರ್ಬ್ ಇದೆಯಲ್ಲ, ಈ ರಿಪೋರ್ಟಿಂಗ್ ವರ್ಬ್ ಸೇಸ್ ಅನ್ನೋದಿದೆ ನೋಡಿ, ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದು ತುಂಬ ಇಂಪಾರ್ಟೆಂಟು, ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ದೆರ್ ಆರ್ ಮೆನಿ ಥಿಂಗ್ಸ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ಆರ್ಡರ್ ಟು ಆನ್ಸರ್ ದಿಸ್ ಕ್ವೆಶನ್. ಡೈರೆಕ್ಟ್ಲಿ ಐ ಟೆಲ್ ಯು ದ ಆನ್ಸರ್. ಹೀ ಸೇಸ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಸೊ ಇದು ರಿಪೋರ್ಟಿಂಗ್ ವರ್ಬು ಪ್ರೆಸೆಂಟಲ್ಲೇ ಇರೋದ್ರಿಂದ ನಾವೇನು ಮಾಡಬೇಕು, ಆ ಸೆಂಟೆನ್ಸ್ನ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಸೊ ಹೀ ಸೇಸ್ ದಟ್ ಹಿ ಹ್ಯಾಸ್ ಮೇಡ್ ಅ ಮಿಸ್ಟೇಕ್. ಸೊ ಇಲ್ಲಿಗೆ ಆಪ್ಷನ್ ಸಿ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೇನು ಕೇಳಿದ್ದಾನೆ, ಒಂದಷ್ಟು ವರ್ಡ್ ಆರ್ಡರ್ ಕೊಟ್ಟಿದ್ದಾನೆ. ಸೊ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್ ಟು ಫಾರ್ಮ್ ಆ್ಯಂಟೋನಿಮ್ಸ್ನ ಫಾರ್ಮ್ ಮಾಡಬೇಕು. ಇದೇ ಆರ್ಡ್ರಲ್ಲಿ ಇರಬೇಕು. ಪ್ರತಿಯೊಂದು ವರ್ಡ್ಗೂ ಒಂದು ಸಫಿಕ್ಸು ಮತ್ತು ನೋಡಿ ನಾವು ಹೇಳಿದ್ವಲ್ಲ, ಪ್ರಿಫಿಕ್ಸು ಮತ್ತು ಸಫಿಕ್ಸು. ಪ್ರಿಫಿಕ್ಸ್ ಟಾಪಿಕ್ಗಿಂತ ಮತ್ತೆ ಒಂದು ಕ್ವಶನ್, ಇದು ಪ್ರಿಫಿಕ್ಸ್ ಟಾಪಿಕ್ ಕ್ವಶನ್ ಇದು. ಸೊ ಇದನ್ನು ನಾವು ಪ್ರಿಫಿಕ್ಸ್ ಇಸ್ ಅ ವರ್ಡ್ ವಿಚ್ ವಿ ಆ್ಯಡ್ ಬಿಫೋರ್ ಐದರ್ ದ ನೌನ್ ಆರ್ ಪ್ರನೌನ್ ಟು ಮೇಕ್ ಇಟ್, ಐದರ್ ದ ನೌನ್ ಆರ್ ಪ್ರಾಪರ್ ನೌನ್ ಟು ಮೇಕ್ ಇಟ್ ಆ್ಯಂಟೋನಿಮ್, ಟು ಗಿವ್ ಅ ಡಿಫ್ರೆಂಟ್ ಮೀನಿಂಗ್, ಆಪೋಸಿಟ್ ಮೀನಿಂಗ್ ಕೊಡೋಕ್ಕೆ. ಪ್ರಾಪರ್ ಅನ್ನೋದು ಇದ್ರ ಆಪೋಸಿಟ್ ಪ್ರಿಫಿಕ್ಸ್ ವರ್ಡು ಇಂಪ್ರಾಪರ್, ಫಾರ್ಚುನೇಟ್ ಅನ್ಫಾರ್ಚುನೇಟ್, ರಿಲವೆಂಟ್ ಇರ್ರಿಲವೆಂಟ್, ಕಂಡಕ್ಟ್ ಮಿಸ್ಕಂಡಕ್ಟ್. ಸೊ ಇಲ್ಲಿಗೆ ಆಪ್ಷನ್ ಏನಾಗುತ್ತೆ, ಓಕೆ, ಆಪ್ಷನ್ ಬಿ ಆಗುತ್ತೆ. ಪ್ರಾಪರ್, ಫಾರ್ಚುನೇಟ್ ಅನ್ಫಾರ್ಚುನೇಟ್, ರಿಲವೆಂಟ್ ಇರ್ರಿಲವೆಂಟ್. ಸೊ ಇಲ್ಲಿಗೆ ಏನಾಗುತ್ತೆ, ಇದು ಕಂಡಕ್ಟ್ ಮಿಸ್ಕಂಡಕ್ಟ್. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಇವೆಲ್ಲವೂ ಕೂಡ SSC ಕ್ವಶನ್ಸ್ಗಳು. ನೀವು ಇಫ್ ಯು ಗೂಗಲ್ ಇಟ್ ವಿಲ್ ಕಮ್ ಟು ನೋ. ಸೊ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಆನ್ ಇಡಿಯಮ್ ಆ್ಯಂಡ್ ಫ್ರೇಸ್ ವಾಸ್ ಆಸ್ಡ್ ಇನ್ SSC CHSL ಕ್ವಶನಲ್ಲಿ ಕೇಳಿರುವಂಥ ಕ್ವಶನ್ ಇದು. ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್. ಈ ಒಂದು ಪರ್ಟಿಕ್ಯುಲರ್ ಫ್ರೇಸ್ನ ಮೀನಿಂಗ್ ಏನು ಅಂತ ಕೇಳಿದ್ರೆ, ಸೊ ಹಿ ಈಸ್ ವೆರಿ ಎನರ್ಜೆಟಿಕ್ ವೆನ್ ಹಿ ವೇಕ್ಸ್ ಅಪ್ ಇನ್ ದಿ ಮಾರ್ನಿಂಗ್. ಸೊ ಆನ್ಸರ್ ಈಸ್ 2. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಇಲ್ಲೇನು ಕೇಳಿ, ಅಪ್ಸೆಟ್ ದಿ ಅಗೇನ್ ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಅಪ್ಸೆಟ್ ದ ಆ್ಯಪಲ್ ಕಾರ್ಟ್. ಆ್ಯಪಲ್ ಗಾಡಿನ ಏನು ಮಾಡ್ತಾರೆ, ಉಲ್ಟಾ ಮಾಡ್ತಾರಂತೆ. ಆ್ಯಕ್ಚುಲಿ ಅದ್ರ ಮೀನಿಂಗು ಅದು ಏನು ಸಿಗ್ನಿಫೈ ಮಾಡುತ್ತೆ ಅಂತಂದರೆ, ಇಲ್ಲಿ ನೋಡಿ, ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲ್ಯಾನ್ ಆ್ಯಂಡ್ ಸ್ಪಾಯ್ಲ್ ದ ಪ್ಲ್ಯಾನ್. ಸೊ ಇದು ಕೂಡ SSC CGL ಎಕ್ಸಾಮ್ ಕ್ವಶನ್ ಇದು. ನೆಕ್ಸ್ಟ್, ಹಿ ಈಸ್ ಬೀಟಿಂಗ್ ಅರೌಂಡ್ ದ ಬುಷ್. ಸೊ ಅಗೇನ್ ಇಟ್ ಈಸ್ ಅ ಪಾಪ್ಯುಲರ್ SSC ಇಡಿಯಮ್ ಕ್ವಶನ್. ಹಿ ಈಸ್ ಟ್ರೈಯಿಂಗ್ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಇದು ಎ ಅನ್ನೋದು ಸರಿ ಆನ್ಸರು 65ಗೆ. ನೆಕ್ಸ್ಟು 64th ನೋಡೋಣ. ಇಲ್ಲಿ ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಅ ಹಾಟ್ ಪೊಟ್ಯಾಟೋ ಇಟ್ ಸಿಗ್ನಿಫೈಸ್ ಕಾಂಟ್ರವರ್ಷಿಯಲ್ ಇಶ್ಯೂ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ fill in the blank, again passage based question. ಇಲ್ಲಿ ಕೇಳಿರೋದೇನು, poetry is the language of the imagination and the passion. So it relates to whatever gives immediate pleasure and pain. So ಇಲ್ಲೇನಾಗುತ್ತೆ, ಪ್ಲೆಷರ್ ಅನ್ನೋದು ಸರಿಯಾಗಿ ಆನ್ಸರ್ ಆಗುತ್ತೆ. ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಬ್ಲ್ಯಾಂಕ್ 2? ಪೇನ್ ಟು ದ ಹ್ಯೂಮನ್ ಮೈಂಡ್. ಪೊಯಿಟ್ರಿ ಈಸ್ ದ ಯೂನಿವರ್ಸಲ್ ಲ್ಯಾಂಗ್ವೇಜ್. ಇದು ಪೊಯಿಟ್ರಿ ಈಸ್ ದ ಯೂನಿವರ್ಸಲ್ ಲ್ಯಾಂಗ್ವೇಜ್. ಆ್ಯಂಡ್ ಥರ್ಡ್ ಒನ್ ಯು ಸಿ
with the nature, okay, a language which the heart holds, which the heart holds. So option A ಅನ್ನೋದು 67 ಸರಿ. Next, what is the correct option for 68? He who has love, he who has love for poetry cannot have much respect for himself or for anything else. So ಇಲ್ಲಿಗೆ 69 to himself ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವಿಲ್ ಸಿ ನೆಕ್ಸ್ಟ್ ಕ್ವೆಶನ್. ಹಾಂ, ಓಕೆ ನೋಡಿ, ಪ್ರಿಪೋಸಿಷನ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಆನ್ ಪ್ರಿಪೋಸಿಷನ್ ವಿ ಹ್ಯಾಡ್ ಕ್ವಶನ್. ಪ್ರಿಪೋಸಿಷನ್ ಮೇಲೆ ಕ್ವಶನ್ ಇದೆ. ಯಾವುದದು? ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಗ್ರ್ಯಾಚುಲೇಟೆಡ್ ದ ಟೀಮ್ ಲೀಡರ್ ಆನ್ his success. ಓಕೆ, ನಾಟ್ ಫಾರ್ his success, on his success. So for, at and by, they are not right answers. Okay, next. Okay, so these are all your 35 English questions which were asked in your today's PDO exam, and see, you might have understood the difficulty level of all the questions. Until and unless you put in efforts, until and unless you start reading newspaper, it would be very difficult for you to understand, and you should try to get command over English grammar. At least you should have to have minimum amount of knowledge, or else it would be very difficult. So okay, thank you, Nendal. We'll continue all other things in the next classes. Thank you.